ಇವತ್ತು ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಪ್ರೆಸ್ ಕ್ಲಬ್ ಅಂತ ಅಂದರೆ ನಾನು ನಮ್ಮ ತಂದೆಯವ್ರನ್ನ ಬಹುಶಃ ಒಂದು 50 ಬಾರಿ ಅವರಲ್ಲಿ ಮಾಧ್ಯಮಗೋಷ್ಠಿಗೆ ಕರ್ಕೊಂಡಿದ್ದೆ. ಕೆಲವೊಮ್ಮೆ 5-6 ಜನನೇ ಇರೋದು ಮಾಧ್ಯಮಗೋಷ್ಠಿಯಲ್ಲಿ, ಕೆಲವೊಮ್ಮೆ ತುಂಬಿ ಇರೋದು. ಅಂದರೆ ಅವರು ಬಂದು ಅವ್ರು ಹೇಳ್ಬೇಕಾಗಿರೋದನ್ನ ಹೇಳ್ಬಿಟ್ಟವರು. ಅವರು ಪತ್ರಿಕೆಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟಿ ವಿ ಮಾಧ್ಯಮ ಇದ್ದಿಲ್ಲ. ಸೊ ಪತ್ರಿಕೆಗಳು, ಕನ್ನಡ ಪತ್ರಿಕೆಗಳು ಹೇಳಿಕೆಗಳನ್ನು ಸಾಧಾರಣವಾಗಿ ಒಳ್ಳೆಯ ರೀತಿಯಲ್ಲಿ ಬರೀತಾ ಇದ್ರು, ಪತ್ರಿಕೆಗಳಲ್ಲಿ ಜನರು ಓದ್ತಾ ಇದ್ರು. ಮತ್ತು ಭಾಳಷ್ಟು ಇರುವ ವಿಚಾರಗಳನ್ನು ಇರುವಂತೆ ಹೇಳಿ ಅವರು ನಮ್ಮ ಸಾರ್ವಜನಿಕ ಬದುಕನ್ನು ನಡೆಸ್ಕೊಂಡು ಬರ್ತಾರೆ. ಅದರ ನಂತರ ನಾನು ವಕೀಲನಾಗಿ ಪ್ರೆಸ್ ಕ್ಲಬ್ಗೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀನಿ ಹಲವಾರು. ಮತ್ತು ಕೆಲವು ನಮ್ಮ ವಕೀಲರು ಕೆಲವು ಸಂದರ್ಭಗಳಲ್ಲಿ ಇಲ್ಲಿ ಸಾಯಂಕಾಲ ಹೊತ್ತು ಕೂಡ ಕೂತಿರೋದು ಬಿಟ್ಟರೆ ಇಲ್ಲಿ ಮಾಧ್ಯಮಗೋಷ್ಠಿ ಯಾವತ್ತೂ ಮಾಡಿಲ್ಲ. ಮಾಧ್ಯಮದ ಮಿತ್ರರ ಸ್ನೇಹಿತರನ್ನ ಯಾರು ಇಲ್ಲಿ ಮಾತಾಡಿಸ್ತೀನಿ. ಕಳೆದ ಚುನಾವಣೆ ನಂತರ ಶಿವಕುಮಾರ್ ಅವರು ಎಲ್ಲ ಪದಾಧಿಕಾರಿಗಳು ಸಮಯ ನೋಡಿ ಸಂವಾದ ನಡೆಸಬೇಕು ಅಂತೇಳಿ ಹೇಳ್ತಾ ಇದ್ರು. ಇವತ್ತು ಸಮಯ ಪೂರ್ವದಿಂದ ಕ್ಯಾಬಿನೆಟ್ ಇರೋದ್ರಿಂದ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೆಲವು ವಿಚಾರಗಳ ಜೊತೆ ಚರ್ಚೆ ಮಾಡಿ ನಂತರ ಇಲ್ಲಿ ಬಂದಿದ್ದೀನಿ. ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಇಷ್ಟೊಂದು ಆತ್ಮೀಯತೆಯಿಂದ ಪ್ರೀತಿಯಿಂದ ನಮಗೆ ಕರೆ ಮಾಡಿಕೊಂಡಿದ್ದೀರಿ. ತಮಗೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ ಮೊದಲನೇದಾಗಿ. ಮತ್ತು ಕೋರ್ಟ್ನಲ್ಲಿ ನಾನು 95ನೇ ಇಸ್ವಿಯಿಂದ ವಕೀಲನಾಗಿ ಕೆಲಸ ಮಾಡಿದ್ದೀನಿ. ಸೊ ಈ ರಸ್ತೆಯಲ್ಲೇ ಓದು ಬರ್ಬೋದು. ಪ್ರೆಸ್ ಕ್ಲಬ್ ಒಂದು ಬಂದಲೇ ಗೊತ್ತಾಗಿರ್ತದ್ದು. ಮತ್ತು ನಮ್ಮದು ಸ್ವಂತ ವೃತ್ತಿಯಲ್ಲಿ 28-29 ವರ್ಷ ಆಗ್ತಾ ಇತ್ತು. ಅದರಿಂದ ಹೈಕೋರ್ಟ್ನಲ್ಲೇ ಹೆಚ್ಚಾಗಿ ವೃತ್ತಿಯನ್ನು ನಡೆಸ್ಕೊಂಡು ಬಂದಿದ್ದು. 2013ರಲ್ಲಿ ನಾನು ಖಾಸಗಿ ವಕೀಲನಾಗಿ ಬಹಳಷ್ಟು ಪ್ರಕರಣಗಳು ಮಾಡಿದೆ. ಅನುಭವ ಪ್ರಕರಣ ಆಯ್ತಲ್ಲ, 11 ಜನ ಬಿಜೆಪಿ ಶಾಸಕರನ್ನು ಯಡಿಯೂರಪ್ಪ ಸರ್ಕಾರದಲ್ಲಿ ಮತ್ತು 5 ಜನ ಇಂಡಿಪೆಂಡೆಂಟ್ MLAs ಅವರು ರಾಜ್ಯಪಾಲರಿಗೆ ಪತ್ರವನ್ನು ಕೊಟ್ಟು ತಮ್ಮ ಸಮರ್ಥನೆಯನ್ನು ಯಡಿಯೂರಪ್ಪ ಸರ್ಕಾರಕ್ಕೆ ವಿದ್ಯುತ್ ಪಡೆಯುವಂತಹ ಒಂದು ಪ್ರಕರಣ ನಡೆಯಿತು. ನಮ್ಮ ಇಲಾಖೆಯ 5 ಶಾಸಕರು ಈ ಸತಿ ಒಂದು ಚುನಾವಣೆ ಬಿಜೆಪಿ ಸಭಾಪತಿಗಳು ಅವ್ರ ಮುಂದೆ ಪ್ರಕರಣ. ಅದರಲ್ಲಿ ನಾನು ಅಲ್ಲಿ 11 ಜನರಿಗೆ ಕೂಡ ವಕಾಲತ್ ಮಾಡಿದ್ದೆ ಮೊದಲನೇ ಸಂದರ್ಭದಲ್ಲಿ. ನಂತರ ಹೈಕೋರ್ಟ್ನಲ್ಲಿ ಹೋದಾಗ ನಾವು ವಾದ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಪ್ರಿಪೇರ್ ಮಾಡುವಂಥದ್ದು, ಫೀಲಿಂಗ್ಸ್ ಮಾಡುವಂಥದ್ದು. ನಮಗೆ PL ರಾವ್ ಅಂತೇಳಿ PP ರಾವ್ ಅಂತೇಳಿ ಜಿಲ್ಲಾ ಅವರು ಬಂದು ಮತ್ತು ವಾದವನ್ನು ಮಾಡೋದು. ಸೊ ಅವ್ರಿಗೆ ಟ್ವೀಟ್ ಮಾಡುವಂಥದ್ದು. ಮತ್ತು ಸೋನಿ ಸಭಾಪತಿ ಅವರು ವಿರೋಧ ಪಾರ್ಟಿಗೆ ಅವರು ಬಂದಿದ್ದರು. ಅದು ಬಹಳ ದೊಡ್ಡ ಪ್ರಕರಣ. 2008 ಇಸ್ವಿ. ಸೊ ಅಲ್ಲಿ ದೊಡ್ಡ ಪ್ರಕರಣಗಳು, ದೊಡ್ಡ ವಕೀಲರ ಜೊತೆ ಒಂದು ಮೊದಲನೇ ಅನುಭವ ಉಂಟು ಹೇಳಬೇಕಾದ್ರೆ. ನಂತರ ಜಯಲಲಿತಾ ಪ್ರಕರಣದಲ್ಲಿ ನಾನು ದೂರದಾರ ಅಂತ ಹೇಳಿದ್ರೆ ದೂರದಾರ ಸುಬ್ರಹ್ಮಣ್ಯ ಸ್ವಾಮಿಯವರು. ಆದರೆ ಆ ದೂರನ್ನು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ವರ್ಗಾವಣೆ ಮಾಡಬೇಕು ಅಂತೇಳಿ DMK ಪ್ರಧಾನ ಕಾರ್ಯದರ್ಶಿಗಳಿಂದ ಅನುಬಳನ ಅರ್ಜಿ ಮೇಲೆ ಸುಪ್ರೀಂ ಕೋರ್ಟ್ನವರು ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿಗೆ. ಪ್ರಾಸಿಕ್ಯೂಷನ್ ಕೇಸ್ ಇಲ್ಲಿ ನಡೆಯುವ ಕರ್ನಾಟಕದಲ್ಲಿ ಇಲ್ಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಬೇಕು ಅಂತೇಳಿ BV ಆಚಾರ್ಯರನ್ನು ನೇಮಿಸಿದ್ರು. ಆ ಪ್ರಕರಣದಲ್ಲಿ ಅನುಬಳನ ಕೂಡ ನಾನು ವಕಾಲತ್ತು ವ್ಯವಸ್ಥೆ ಮತ್ತು ಆ ಪ್ರಕರಣ ಕೂಡ ಬಿಟ್ಟು ಕೊನೆಯದಾಗಿ ಆ ಪ್ರಕರಣಗಳಿಂದ ಜಯಲಲಿತಾ ಅವರಿಗೆ ಶಿಕ್ಷೆ ಆಗಬೇಕಾಯಿತು. ಕನ್ವಿಕ್ಷನ್ ಕೂಡ ಆಯ್ತು ತಮ್ಮೆಲ್ಲ ಗೊತ್ತಿರುವಂತೆ. ಹಾಗೆ ಮತ್ತೆ 2013ರಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದು ಪ್ರೊಫೆಸರ್ ರವಿಕುಮಾರ್ ಅವರು ಅಡ್ವೊಕೇಟ್ ಜನರಲ್ ಅವರು ನನ್ನನ್ನು ಗುರುತಿಸಿ ಅಡ್ವೊಕೇಟ್ ಜನರಲ್ ರವಿಕುಮಾರ್ ಅವರು ಪ್ರಧಾನ ಸರ್ಕಾರಿ ವಕೀಲರಾಗಿ 2013 ನೇಮಿಸಿದರು. ಹಾಗಾಗಿ ಆ ತಿಂಗಳಲ್ಲಿ ಕಾಂತರಾಜ್ ಅವರು ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವರು ಹಿಂದುಳಿದ ವರ್ಗದ ಆಯೋಗಕ್ಕೆ ಅಧ್ಯಕ್ಷರಾಗಿ ನೇಮಕಾತಿಯನ್ನು ಹೋಗಿ ಅದರಲ್ಲಿ ತೆರವಾದಂಥ ಜನಕ್ಕೆ ನನ್ನ ಅವತ್ತು ಸುಧಾರಣೆಯವರು ಮತ್ತು ರವಿಕುಮಾರ್ ಅವರು ನನ್ನ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿ
2018 ನವೆಂಬರ್ನಲ್ಲಿ ನಾನು ಹಿರಿಯ ವಕೀಲರಾಗಿ ಕೂಡ ನನಗೆ ನೇಮಿಸಿದ್ರು ಹೈಕೋರ್ಟ್. ನಂತರ ಖಾಸಗಿ ನನ್ನ ವೃತ್ತಿಯನ್ನು ನಡೆಸಿಕೊಂಡು ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದಾಗ ಅವರು ನನಗೆ ಕರೆದು ಈ ಪಕ್ಷದಲ್ಲಿ ಕಾನೂನು, ಮಾನವ ಹಕ್ಕು ಮತ್ತು ಮಾಹಿತಿ ಒಂದು ಘಟಕ ಇದೆ, ಅದರ ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಅವರು ಸೂಚಿಸಿದರು. ಅವರು ಹೇಳಿದ ಮೇಲೆ ನಾನು ಮುಖ್ಯಮಂತ್ರಿಗಳಾದಂಥ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ ಅವರ ಜೊತೆ ಕೂಡ ಸಮಾಲೋಚನೆ ಮಾಡಿ ಮತ್ತು ಅವರು ಜವಾಬ್ದಾರಿಯನ್ನು ತಗೊಂಡು ವಿರಾಟಪೇಟೆಗೆ ಕೆಲಸ ಮಾಡಬೇಕು, ಜನ ಮತ್ತು ಪಕ್ಷ ಉತ್ಪಾದನೆ ಚುನಾವಣೆ ಇರಬೇಕು ಅಂತ ಆಸಕ್ತಿ ಇದ್ದರೆ ಮಾಡಿ ಅಂತ ಹೇಳಿದ್ರು. ನಾನು ಚುನಾವಣೆ ಇರಬೇಕು ಅಂತ ನನಗೆ ಆಲೋಚನೆ ಇಲ್ಲ, ಅಂದರೆ ರಾಜಕೀಯದಲ್ಲಿ ಆಸಕ್ತಿ ಇದ್ದರೂ ಕೂಡ ಚುನಾವಣೆ ಇರಬೇಕು ಹೋಗಿ 2020 ಜನವರಿಯಿಂದ 2023 ಮೇ ಚುನಾವಣೆ ನಾನು ಅಲ್ಲೇ ಆಳ್ವಿಕೆ ಇತ್ತು. ಇಲ್ಲಿ ಗುರುವಾರ ರಾತ್ರಿ ಹೋಗ್ತಾ ಇದ್ದೆ, ಶುಕ್ರವಾರದಿಂದ ಭಾನುವಾರ ಬರ್ತಾ ಇದ್ದೆ. ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಕೋವಿಡ್ ಸಂದರ್ಭದಲ್ಲಿ ತೊಂದರೆಗೆ ಫುಡ್ ಕಿಟ್ಸ್, ಆಂಬುಲೆನ್ಸ್ ಎಲ್ಲ ಕೊಡುವಂಥದ್ದು ನೋಡಿ ನನ್ನ ತಂದೆ ಮತ್ತು ತಾಯಿ ತಿಳ್ಕೊಂಡಿದ್ದಾರೆ. ಅವರ ಹೆಸರಿನಲ್ಲಿ ಒಂದು ಜಟ್ಟಿ ಸ್ಥಾಪಿಸಿ ಅದರಲ್ಲಿ ನಾನು 150 ಹೆಚ್ಚು ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೆ. ಪ್ರತಿ ವರ್ಷ 10,000 ರೂಪಾಯಿ ಅವರ ಪದವಿ ಕೊಟ್ಟರು 3 ವರ್ಷ. ಸೊ ಆ ವ್ಯಾಪಾರ ಕಾರ್ಯಕ್ರಮಗಳು ಮತ್ತು ಹಾಸ್ಪಿಟಲ್ಗಳಿಗೆ ಡಯಾಲಿಸಿಸ್ ಮಿಷಿನ್ಗಳನ್ನು ಬಹಳಷ್ಟು ಕೆಲಸಗಳನ್ನ ಬೋರ್ವೆಲ್ಗಳು ಹಾಕಿಸುವಂಥದ್ದೆಲ್ಲ ಮಾಡಿ ಪಕ್ಷದಲ್ಲಿ ಕೂಡ ನನಗೆ ಅಭ್ಯರ್ಥಿ ಒಪ್ಪಿ ಮತ್ತೆ ಅವರ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯ ಅವರು ಎಲ್ಲ ಸೇರಿ ಮೊದಲನೇ ಹಂತದಲ್ಲೇ ಟಿಕೆಟ್ನ ಘೋಷಣೆ ಬಿ ಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ ಇವತ್ತು 4,700 ಮತಗಳನ್ನು ಜಯವನ್ನು ಸಾಧಿಸಿದೆ. ನಂತರ ಮಂತ್ರಿಮಂಡಲದಲ್ಲಿ ಇದ್ದೇ ಇರ್ತದೆ. ಕೊಡಗಿನಲ್ಲಿ ಬಹಳಷ್ಟು ವರ್ಷಗಳಾದ MC ನಂತರ ಅವರಿಗೆ ರಚನಾ ಖರ್ಚುಗಳು ಮಂತ್ರಿಗಳಾಗಿದ್ದು, ಅದು ಕ್ರೀಡಾ ಇಲಾಖೆ ಮಂತ್ರಿ ಒಂದು 6-8 ತಿಂಗಳು ಅಷ್ಟೇ ಕಪ್ಪಾಗಿದ್ದು. ಅದಾಗಿ ಯಾರು ಕೊಡಲಿಲ್ಲ. ಮೊದಲ ದಿವಸಗಳಲ್ಲಿ ಎಲ್ಲ ಸರ್ಕಾರಗಳನ್ನು ಕೂಡ ಕೊಡಗಿನಿಂದ ಪ್ರತಿನಿಧಿ ಇರ್ತಾ ಇದ್ರು. ತಮಿಳುನಾಡು ಸುಮಂತ್ರ ಇರ್ತಾ ಇದ್ರು, ಬೆಳೆಯತ್ತನಿದ್ರು, ಚಿನ್ನಪ್ಪನಿದ್ರು, ಟೀಚರ್ ಮಾಡಿದ್ರು. ಅಥವಾ ಯಾವ 99 ಇಸ್ವಿವರೆಗೂ ನಿಮಗೆ ಕೊಡಗಿಗೆ ರೀತಿಯಾಗಿ ಸರ್ಕಾರದ ದೂರವಾಗುವಂಥದ್ದಾಗಿದೆ. ಅದರ ನಂತರ ಕಾಂಗ್ರೆಸ್ನವರು ಗೆಲ್ಲಿಲ್ಲ. ಮತ್ತು ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಮಾಡುವಂಥ ಕೊನೆಯಲ್ಲೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಮಾಡಲಿಲ್ಲ. ಸಭಾಪತಿಗಳಾಗಿ ಗೋಪಾಲ್ ಅವರು ಕೂಡ ಪೂರ್ಣವಾಗಿ ಸಿಗಲಿಲ್ಲ. ಮತ್ತು ರಜಾಕರು ಕೂಡ 1 ವರ್ಷ ಸಿಕ್ತು. ಅದಕ್ಕೆ ಒಂದು ಅಲ್ಲಿ ಜನರಲ್ಲಿ ಹೋಗಿತ್ತು ಮಂತ್ರಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಮಾಡಬೇಕು. ನಿಮಗೆ ಇದು ಕಾನೂನು ಸಹಕಾರದಲ್ಲಿ ಮಾಡೋದು ಅಂತೇಳಿ ಏನು ಮಾಡ್ಬೋದು ಅಂತ ಇದೊಂದು ಆರೋಗ್ಯ ತಕ್ಷಣ ಕಾನೂನು ಸಲಹೆಗಳನ್ನು ಮಾಡಿ ಸಂಪುಟಗಳ ದರ್ಜೆಯನ್ನು ಕೊಟ್ಟು ನಂತರ ಕಾನೂನಿಗೆ ತಿದ್ದುಪಡಿ ಆಗಬೇಕು. ಯಾಕಂದರೆ ಆಫೀಸ್ ಆಫ್ ಪ್ರಾಫಿಟ್ ಬರಬಾರ್ದು ಅಂತ ನಾನೇ ಅದನ್ನು ತಡೆಯಲು ಮೊದಲನೇ 5 ವರ್ಷದಲ್ಲಿ ತಿದ್ದುಪಡಿ ಮಾಡಿ ಕೊಟ್ಟು ನಂತರ ಕಾನೂನು ಸಲಹೆಯನ್ನಾಗಿ ವಿಧಾನಸಭೆಯಲ್ಲಿ ಶಾಸಕನಾಗಿ ವಿರಾಟಪೇಟೆ ವಿಧಾನಸಭಾ ಶಾಸಕರು 2023ರಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತಮಗೆ ಗೊತ್ತಿದೆ 2023ರಿಂದ 2 ವರ್ಷ ಏನೆಲ್ಲ ಘಟನೆಗಳು ಯಾವ ರೀತಿಯಾಗಿ ಸರ್ಕಾರ ಬೇರೆ ಕಾರ್ಯಗಳಾಗ್ತಾ ಇದೆ. ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ನಾವು ಜೀವಿಸುವಾಗ ಶಕ್ತಿ ಇರ್ಬೋದು. ಆಗ್ತಾ ಇರೋದು ಸರಿ ಇಲ್ಲ, ಬಟ್ ಅದನ್ನು ಡೈಜೆಸ್ಟ್ ಮಾಡಬೇಕು, ಜೀವಿಸ್ಬೇಕು. ಹೋರಾಟಗಳು, ಕಾನೂನು ಹೋರಾಟ, ರಾಜಕೀಯ ಹೋರಾಟ, ಜನಾಭಿಪ್ರಾಯ ಮೂಡಿಸುವಂಥ ಹೋರಾಟಗಳು ಇದೆಲ್ಲ ಮಾಡಿದ್ರೆ ಮಾತ್ರ ಯಶಸ್ಸು ಸಾಧ್ಯ ಆಗ್ತದೆ. ವಾಲ್ಮೀಕಿ ಹಗರಣ ಆಗಿರ್ಬೋದು, ನಂತರ ಮೂಲ ಹಗರಣ ಅಂತ ಇದೆಲ್ಲ ಹಗರಣಗಳ ಹೆಸರುಗಳು ಅಷ್ಟೇ ಇರುತ್ತೆ. ಇವತ್ತು ಮೂಲಾಕೃತಿ ಅಲ್ಲಿ ಪುಸ್ತಕಗಳು ಮುಖ್ಯಮಂತ್ರಿಗಳ ಜೊತೆ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೆಯಿತು. ಅಲ್ಲಿ ಪುಸ್ತಕ ಬಿಡುಗಡೆ ಮಾಡಿತು. ಅದೇನಿದೆ ಅದು ಸತ್ಯ ಆಗಿದೆ. ಯಾಕಂದರೆ ತನಿಖೆಯಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಯಾವ ಅಪರಾಧ ಇಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ. ನಂತರ ಇಡಿ ನೋಡ್ಬೋದು, ಅವರು ಯಾರು ಮಾಡಲಿಕ್ಕಾಗಲಿಲ್ಲ, ಸುಪ್ರೀಂ ಕೋರ್ಟ್ ಅದನ್ನು ಕ್ವಾಶ್ ಮಾಡಿದ್ರು. CBI ತನಿಖೆ ಕೊಡಲಿಕ್ಕೆ ಅದು ಕ್ವಾಶ್ ಆಗ್ತು ಕೋರ್ಟ್ನಲ್ಲಿ. ಆಮೇಲೆ ಜಸ್ಟಿಸ್ ದೇಸಾಯಿ ಅವರ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಇದರಲ್ಲಿ ಯಾವುದೇ ಪ್ರಕಾರದಂಥ ಕಾನೂನು ಬಾಹಿರ
ಅಂತಕ್ಕಂಥದ್ದು ಕೂಡ ಬಹುಶಃ ಇಷ್ಟೊಂದು ಒಂದು ಕಡೆ ಎಲ್ಲ ಕ್ಷೇತ್ರದ ಈಗ ಬರೀ ರಾಜ್ಯ ಸರ್ಕಾರ ಮಾಡಬೇಕು ಅಂತಲೂ ಹೇಳಬೇಕು. ಕೇಂದ್ರ ಬಳಸುವಂಥ ಅಸ್ತ್ರಗಳಿದೆ, CBI, ED, IT ಎಲ್ಲವೂ ಮುಗಿಸಿದ್ರು. ಎಲ್ಲ ಆಗಿ ಕೂಡ ಅವರು ಇದರಲ್ಲಿ ಯಾವುದೇ ರೀತಿಯಾದಂಥ ಅಪರಾಧ ಎಸಗಿಲ್ಲ, ಯಾವುದೇ ಕಾನೂನು ಬಾಹಿರವಾಗಿಲ್ಲ ಅಂತೇಳಿ ಇವತ್ತು ಅಂತಾರಾಷ್ಟ್ರೀಯ ಹೊರ ಬಂದಿದೆ. ಆದರೂ ನೋಡಿ ಯಾವ ಥರ ಇದೆ ನಮ್ಮ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವು ಹೇಳ್ಕೊಳ್ತೀವಿ. ಅದು ಯಾವ ಥರ ಇದೆ ಅಂತ ಹೇಳಿದ್ರೆ ಅವತ್ತಾಗಿರುವಂಥ ಸತ್ಯವನ್ನು ಬೇಕಾಗಿಲ್ಲ. ಏನು ಭಾವನೆಗಳಿದೆ ಅದು ಸ್ಪಂದನೆ ಆಗ್ತಾ ರಾಷ್ಟ್ರೀಯ ತಂದೆ ತಿಳಿದ ಪರಿಸ್ಥಿತಿ ಅದಾಗ್ತದೆ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ನಮ್ಮ ಪುರಾಣಗಳಲ್ಲೇ ಹೇಳ್ತಾರೆ ದಟ್ ಅವನಿಗೆ ಸಾವಿರಗಳು ಅವಮಾನಕ್ಕಿಂತ ಅವನ ರೆಪ್ಯುಟೇಷನ್ ಡ್ಯಾಮೇಜಿಂಗ್ ರೆಪ್ಯುಟೇಷನ್ಗಿಂತ ಸಾವಿರ ನಾವು ಈ ಥರ ಇತಿಹಾಸ ಇರುವಂಥದ್ದು ಡ್ಯಾಮೇಜ್ ಮಾಡಿ 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 ಈಗ ನಮ್ಮ ಅಲ್ಲಿ ಭಾರತೀಯ ಜನತಾ ಪಕ್ಷದ ಸಾಮಾಜಿಕ ಜಾಲತಾಣ ಕಾರ್ಯಕರ್ತ ಗಣೇಶಮಯ್ಯ ಅಂತೇಳಿ ಇಲ್ಲಿ ಹುಡುಗರಲ್ಲಿ ಒಬ್ಬ ಆತ್ಮಹತ್ಯೆ ಮಾಡೋದು ನಮಗೆಲ್ಲ ವಿಷಾದ ಕುಟುಂಬದ ಬಗ್ಗೆ ಮಾಡೋದು ವಿಷಾದ ಎಲ್ಲ ಬಿಜೆಪಿ ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್, ಸ್ಟೇಟ್ ಪ್ರೆಸಿಡೆಂಟ್, ಲೀಡರ್ ಆಫ್ ಅಪೋಸಿಷನ್ ಅಂತ ಕೆಲವು ಹೆಸರುಗಳಿರುವಂಥದ್ದು ಸನ್ನಿವೇಶ ಯಾಕೆ ತನಿಖೆ ಆಗಿದ್ದು ಇಂಪಾರ್ಟೆಂಟ್. ಯಾಕೆ ನ್ಯಾಷನಲ್ ಟಿವಿ ಇಂಥ ಇವುಗಳು ಎಲ್ಲ ಟಿವಿ ಚಾನಲ್ನಲ್ಲಿ ಮಾಡಬೇಕು. ಬಿಜೆಪಿಯ ಅಧಿಕೃತವಾದಂಥ ಸಾಮಾಜಿಕ ಜಾಲತಾಣದಲ್ಲಿ ಕುಲಕರ್ತರು ನಮ್ಮ ಮತ್ತು ಮಡಿಕೇರಿ ಶಾಸಕರು ಹೋರಾಟಗಳು ಇದು ರಾಜಕೀಯವನ್ನು ಜೋಡಿಸಬೇಕು ಅಂತ ಹೇಳುವಂಥದ್ದು ಉಂಟ. ಅದೀಗ ತನಿಖೆಯಿಂದ ಅವರ ಗಮನವನ್ನು ಎಲ್ಲರಿಗೂ ಯಾರಿಂದಲೂ ಗೊತ್ತಿಲ್ಲ, ಒಂದು ದಿವಸ ಕೂಡ ಗಮನದಲ್ಲಿ ಮಾತಾಡಿಲ್ಲ, ಸಂಪಾದನೆ ಇಲ್ಲ, ನಮ್ಗೆ ಯಾರೇ ಗೊತ್ತಿದ್ದಿರಂತದ್ದು ಸತ್ಯ. ಅದು ಇಷ್ಟು ಮಾಡಬೇಕು ಏನು ಪ್ರಯಾಣ ಇಲ್ಲ ನನಗೊತ್ತಲ್ಲ. ಎಲ್ಲಾದ್ರೂ ನೋಡಿ ವಿರೋಧ ಪಕ್ಷವೂ ಆಗ್ತದೆ. ಇವತ್ತು ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲ ಒಬ್ಬ ಗೌರವಕ್ಕೆ ಧಕ್ಕೆ ಆಗುತ್ತೆ. ಅದು ಪರಿಹಾರ ಇಲ್ಲ ಅಂತ ವ್ಯವಸ್ಥೆ ಸಾಧ್ಯ ಅದು ಆ ಥರ ನಿರ್ಮಾಣ ಆಗ್ತದೆ. ಬಹಳ ಏನು ಬೇಕು ಅಂತಾರೆ ಕೆಲವರು ಇನ್ನೂ ಅಷ್ಟೇ ಜವಾಬ್ದಾರಿಯುತವಾಗಿ ಇರುವಂಥ ಮೊನ್ನೆ ಯಾರು ಹೇಳಿದ್ದಾರೆ ಸಿದ್ದರಾಮಯ್ಯ ಪಾಕಿಸ್ತಾನ ಬಂದಿತ್ತು. 140 ಜನ ಆಯ್ಕೆ ಮಾಡಿ ಶಾಸಕರಾಗಿ ಬಂದು ಮುಖ್ಯಮಂತ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಆಗಿರುವಂಥವ್ರು ಪಾಕಿಸ್ತಾನಕ್ಕೆ ಹೋಗಿ ಅಂತಾರೆ. ಇದಾಗ್ತದೆ. ನಾವೇ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾವುದೇ ರಾಜಕಾರಣ ಇರ್ಬೋದು, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ನೆರೆಟಿವ್ ಭಾವನೆಗಳನ್ನು ಕೆರಳಿಸುವಂಥದ್ದು. ಡೆವಲಪ್ಮೆಂಟ್ ಮೇಲೆ ಚರ್ಚೆ ಮಾಡೋಣ, ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ಡೆವಲಪ್ಮೆಂಟ್ ಮಾಡಬೇಕಿಲ್ಲ, ಒಯ್ಯಬೇಕಂತ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋ ಟ್ಯಾಕ್ಸ್ ರೆವಲ್ಯೂಷನ್ ಏನಾಗ್ತಾ ಇದೆ, ಇಂಥ ವಿಚಾರಗಳನ್ನು ಬಹಳ ಹೆಚ್ಚಿನ ಡೆಮೋಕ್ರಸಿ ಅಂತಕ್ಕಂಥದ್ದು ನಾವು ಈ ರೀತಿಯಾಗಿ ಹೋಗ್ತಾ ಇರೋದು ಕೂಡ ನಾವೆಲ್ಲ ಕೂಡ ವಿಶ್ಲೇಷಣೆ ಮಾಡಬೇಕಾಗಿರೋಂಥ ವಿಚಾರ. ಸೊ ಅದರಿಂದ ಬಹಳಷ್ಟು ಪ್ರಕರಣಗಳಿಂದ ಅರ್ಥದಿಂದ ಕಮಿಷನ್ ಸಭೆಗಳಲ್ಲಿ ಅವಾಗ BDA ರಿಕವರಿ ಡಿನೋಟಿಫಿಕೇಶನ್ ಅಂತೇಳಿ ಬಹಳ ದೊಡ್ಡ ಪ್ರಕರಣ. ಅಲ್ಲೂ ಕೂಡ ನಾನು ಸರ್ಕಾರದ ಪರ ವಕೀಲನಾಗಿ ಕೆಲಸ ಮಾಡಿದೆ ಕೆಂಪಣ್ಣ ಕಮಿಷನ್. ಅದರಿಂದ ಎಲ್ಲ ರೀತಿಯಿಂದ ರಾಜಕೀಯ ಕಾನೂನು ಅಂಶಗಳಿರುವಂಥ ಹಲವಾರು ಪ್ರಕರಣಗಳನ್ನ ವಕೀಲನಾಗಿ ಇವತ್ತು ಒಬ್ಬ ಶಾಸಕನಾಗಿ ಮತ್ತು ಸಲಹೆಗಾರನಾಗಿ ನೋಡಿ ಸಾರ್ವಜನಿಕ ಬದುಕು ಇಲ್ಲಿಗೆ ಬಂದಿದೆ. ಮುಂದಕ್ಕೆ ಏನಿದೆ ಅಂತ ಕಾದು ನೋಡಬೇಕು. ಮತ್ತೆ ಸರ್ಕಾರ ಇವತ್ತು ಮಾಡ್ತಾ ಇರುವಂಥ ಎಲ್ಲ ಹಿಂದುಳಿದ ಆಯೋಗದ ಸಮೀಕ್ಷೆ ನಡೀತಾರೆ, ಅದಕ್ಕೆ ಬಿಡೋದು ಆಗ್ತದೆ. ಇವತ್ತು ಕೋರ್ಟ್ನಲ್ಲಿ 2 ಪ್ರಕರಣ ಅದನ್ನು ಹಾಕಿದ್ದಾರೆ. ಆಮೇಲೆ ಮೀಸಲಾತಿ ಎಲ್ಲ ಬಹಳ ಸೂಕ್ಷ್ಮವಾದಂಥ ದಶಕಗಳಿಂದ ಪರಿಹಾರ ಆಗ್ತಿರುವಂಥ ವಿಚಾರಗಳನ್ನು ಕೈಗೆತ್ತಿಕೊಂಡು ಒಂದು ರಾಜಕೀಯ ಬದ್ಧತೆಯನ್ನು ಸಿದ್ದರಾಮಯ್ಯ ಸರ್ಕಾರ ತೋರಿಸ್ತಾ ಇದೆ ಅಂತ ಕೂಡ ನನ್ನ ವಿಶ್ವಾಸ. ನಾವು ಸಲಹೆಗಾರನಾಗಿ ಹೇಳ್ತಾ ಇಲ್ಲ, ಒಬ್ಬ ಶಾಸಕನಾಗಿ ಕೂಡ ಹೇಳ್ತಾ ಇಲ್ಲ, ನಾಗರಿಕನಾಗಿ ಒಬ್ಬ ವಕೀಲನಾಗಿ ಇದು ನನ್ನದಾದ ಅಭಿಪ್ರಾಯ. ಯಾಕಂದರೆ ಇದು ಯಾರೂ ಊಟಗಳಿಲ್ಲ, ಯಾರು ಕೆಲಸ ಮಾಡಿ ಅಧಿಕಾರ ತಗೊಳ್ಳೋಕ್ಕೂ ತಯಾರಿಲ್ಲ. ಇದರಿಂದ ಏನೇ ಆದರೂ ಕೂಡ ಈಗ ಮೊನ್ನೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ 1,03,000 ಎಕರೆಯನ್ನು ರೈತರು ಕಳ್ಕೊಳ್ತಾರೆ. ತಳ್ಕೊಂಡೇ ಪರಿಹಾರ ಕೊಡುವಂಥದ್ದು ಬಹಳ ದೊಡ್ಡ ನಷ್ಟ ಆಗಿದೆ ಸರ್ಕಾರಗಳಿಗೆ. ಈ ಸರ್ಕಾರ ಅಂತಲ್ಲ, ಕಳೆದಾಗಿ ಇದೆಲ್ಲ ಸಾರ್ವಜನಿಕ ಜನರು ದುಡ್ಡು
ಮೊನ್ನೆ ಕ್ಯಾಬಿನೆಟ್ ಸ್ಪೆಷಲ್ ಕ್ಯಾಬಿನೆಟ್ ಅಲ್ಲಿ ಕೆಲವು ನಿರ್ಣಯಗಳನ್ನು ತಗೊಂಡು ಅದರ ಪರಿಹಾರ ಕೊಡಲೇಬೇಕು, ಏನೇ ಆಗಲಿ ಅಂತ ಹೇಳುವಂಥ ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ. ಆ ರೀತಿಯಾದಂಥ ಬದ್ಧತೆಯನ್ನು ಬಹುಶಃ ಯಾವ ಸರ್ಕಾರ ಕೂಡ ನಾನು ಕಂಡಂತೆ ತೋರಿಸಲಿಲ್ಲ. ಎಲ್ಲ ಮೇಲೆ ತೋರಿಸ್ತಾರೆ ಹೊರತು ಇವತ್ತು ಬಹಳ ಸರಿಯಾದ ತಪ್ಪು ನಿರ್ಧಾರಗಳನ್ನ ತಗೊಳ್ತಾ ಇದೆ ಸರ್ಕಾರ. ಸರಿ ತಪ್ಪು ಅಂತ ನಾವು ಈ ದಿವಸ ವಾದ ಮಾಡ್ತಾ ಇರ್ಬೋದು. ಅದರಿಂದ ಲಾಭ ಬರೋದು ಸರಿ ಅಂತಾರೆ, ಅದರಿಂದ ಏನು ಲಾಭ ಇಲ್ಲ ಅಂತಾರೆ ತಪ್ಪು ಅಂತಾರೆ, ರಾಜಕೀಯವಾಗಿ ತಪ್ಪು ಅಂತಾರೆ, ಸರಿ ಅಂತಾರೆ. ಅದು ಬೇರೆ ವಿಚಾರ. ಅದು ಇವತ್ತು ಸದಾಶಿವ ಅದಕ್ಕಿಂತ ಮೊದಲಿಂದ ಇರುವಂಥ ಆಯೋಗಗಳನ್ನ ನೋಡ್ಕೊಂಡ್ರೆ ಒಳ ಮೀಸಲಾತಿಯನ್ನು ಯಾವ ಸರ್ಕಾರ ಕೂಡ ಕೊಡಲಿಕ್ಕೆ ಮುಂದಾಗಿದೆ. ನಮ್ಮ ಸರ್ಕಾರ ಮಾಡಿದೆ. ಈಗ ಹೊಸದಾದಂಥ ಸಮೀಕ್ಷೆಯನ್ನು ಹಿಂದುಳಿದ ವರ್ಗದವರಿಗೆ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೆಲವು ರಾಜಕೀಯವಾಗಿ ಕಾಂಟ್ರವರ್ಸಿ ಮಾಡ್ತಾರೆ, ಬೇರೆ ಇದೆಲ್ಲ ನಮ್ಮ ಸರ್ಕಾರದ ಬದ್ಧತೆಯನ್ನು ತೋರಿಸ್ತದೆ ಅಂತ ಕೂಡ ನನ್ನ ಅಭಿಪ್ರಾಯ. ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಲಾಜಿಕಲ್ ಕಾಣ್ಬೇಕು. ಯಾಕಂದ್ರೆ ಅವ್ರು ಪೊಲೀಸ್ ಸ್ಟೇಷನ್ ಸ್ಥಾನಮಾನ ಈಗಾಗಲೇ ಸಿಕ್ಕಿದೆ, FIR ಹೊಸ ಹೊಸ ದೂರುಗಳು ಬರ್ತಾನೆ ಇದೆ. ಬಟ್ ವರದಿ ಏನಾದರೂ ಸರ್ಕಾರಕ್ಕೆ ಕೊಡುವಂಥ ಸಾಧ್ಯತೆ ಇದೆಯಾ? ಏನು ಲಾಜಿಕಲ್ ವಿಷಯ ಇದು. ಈಗ ತನಿಖೆ ಇರ್ತದೆ, ಸರ್ಕಾರಕ್ಕೆ ವರದಿ ಸಲ್ಲಿಸುವಂಥ ತಡೆ ಮಾಡಿದ್ರೆ ಕೋರ್ಟ್ ಸಲ್ಲಿಸಬೇಕಾಗುತ್ತೆ. ಆದರೆ ಇದಕ್ಕೆ ಖಂಡಿತವಾಗಿ ಲಾಜಿಕಲ್ ಎಂದು ಬಂದಿರುತ್ತೆ. ಲಾಜಿಕಲ್ ಆಗಿರುತ್ತೆ. ಈಗ ಎರಡು ಭಾಗವನ್ನು ನೋಡಬೇಕು. ಮೊದಲನೇದಾಗಿ FIR ದಾಖಲೆ ಮಾಡಿ SIT ಕೊಟ್ಟಾಗ ಎಲ್ಲರೂ ಸ್ವಾಗತ, ಇನ್ಕ್ಲೂಡಿಂಗ್ ಧರ್ಮಸ್ಥಳದ ವಿಲೇಂದ್ರವರು ಕೂಡ ಅವರು ಕೂಡ ಸ್ವಾಗತ ಮಾಡಿದ್ರು, ಇವರು ಕೂಡ ಅವರು ಸ್ವಾಗತ ಮಾಡಿದ್ದಾರೆ. ಅದು ತನಿಖೆ ಹೋಗ್ತಾ ಕೆಲವರಿಗೆ ಏನಾಗ್ತದೆ ತನಿಖೆಯಿಂದ ಅಂತ ಹೇಳುವಂಥದ್ರ ಬಗ್ಗೆ ಇಷ್ಟ ಆಗಿಲ್ಲ ಅಂತ ತಕ್ಷಣ ಅದನ್ನು ನೋಡ್ಲಿಕ್ಕೆ ಶುರು ಮಾಡಿ. ಆದರೆ ಕಾನೂನು ಏನಿಲ್ಲ, ಕಾನೂನಿನ ಪ್ರಕ್ರಿಯೆಗಳು ಪಾಲನೆ ಆಗ್ತಾ ಇದೆಯಿಲ್ಲ ಅಂತ ಮಾತ್ರ ಮಾಡ್ಬೋದು. ಮುಂದೆ ಪ್ರಕಾರ SIT ಆಗಿದ್ದ ನಂತರ ಏನು ದೂರಿದೆ 164 ಸ್ಟೇಟ್ಮೆಂಟ್ ಕೊಟ್ಟಂಥದ್ದು, ಮಾಸ್ಕ್ ಬ್ಯಾನ್ ಕೊಟ್ಟಿರ್ತಕ್ಕಂಥದ್ದು, ಅದರಿಂದ ತನಿಖೆ ಮಾಡಲಾಗಿತ್ತು. ತನಿಖೆ ಮಾಡೋದು, ತನಿಖೆ ಮಾಡಿದ ನಂತರ ಏನು ಹೇಳ್ತಾರೆ. ಇವತ್ತು ಗುಡೆಯನ್ನ ಮತ್ತು ಕರೆಕ್ಟ್ ಮಾಡಲಿಕ್ಕೆ ಬಾಕಿ ಬರ್ತಲ್ಲ, ಬರೀ ಗುಡೆ ಇರಲ್ಲ ಮನುಷ್ಯ ಅಂತಾರೆ, ಎಲ್ಲ ಸ್ಕೆಲಿಟಲ್ ಇರುತ್ತಲ್ಲ, ಅದನ್ನು ಕರೆಕ್ಟ್ ಮಾಡಲಿಕ್ಕೆ SIT ಆಗಲಿಲ್ಲ. ಅಂದರೆ ಈ ಕೊಟ್ಟಿರುವಂಥ ದೂರುಗಳಲ್ಲಿ ಅಷ್ಟು ಸತ್ಯಾಂಶ ಇಲ್ಲ ಅಂತ ಬಹುಶಃ ಈಗ ಒಳಗೆ ಬಂದಿರೋದು. ನಾನೇ ತನಿಖೆ ಅವರಿಗೆ ನೋಡಿಲ್ಲ, ಒಳಗೆ ಬಂದಿರೋದು ಸತ್ಯಾಂಶ ಇಲ್ಲ ಅಂತ ತಕ್ಷಣ ಏನು ಮಾಡಬೇಕು? ಪೊಲೀಸ್ ತನಿಖೆ ಸಂಸ್ಥೆ ಯಾರು ದೂರು ನೀಡಿದ್ದಾರೆ, ಅವ್ರು ಫುಲ್ ಆಗಿದ್ದಾರೆ, ಏನಿದೆ, ಅವ್ರ ಷಡ್ಯಂತ್ರ ಇದೆ, ಏನು ಕಾನ್ಸ್ಪಿರಸಿ ಇದೆ ಅಂತ ತುಂಬ ಮಾಡಿದ್ದಾರೆ. ಇವಾಗ ಅವ್ರನ್ನ ಕ್ರಮ ಜರುಗಿಸಿ ಅವನನ್ನು ಅರೆಸ್ಟ್ ಮಾಡಿ ಅವ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ, ಇಲ್ಲಿ ಕೆಲವು ಬೆಂಗಳೂರಿನಲ್ಲಿ ಇದಕ್ಕೆಲ್ಲ ಎಲ್ಲರೂ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿ ಕ್ರಮ ಜರುಗಿಸ್ತಾ ಇದ್ದಾರೆ. ಈಗ ಎರಡು ಬಾರಿ ಆಗಿದೆ ತನಿಖೆ. ಮೊದಲು ಅವ್ರ ಬಗ್ಗೆ ದೂರು ಮಾಡಿರುವಂಥ ತನಿಖೆ, ಈಗ 11 ವರ್ಷ ಮೂಲ ಅಂತ ಹೇಳಿ ನಡೀತಾರಂತ ತನಿಖೆ. ಇದೆರಡಕ್ಕೂ ಕೂಡ ಒಂದು ಅಂತ್ಯ ಸಿಕ್ಕೇ ಸಿಗುತ್ತೆ. ಕೋರ್ಟ್ನಲ್ಲಿ ವರದಿ ಅತಿ ಶೀಘ್ರವಾಗಿ SIT ಆಗ್ತಾರೆ ಅಂತ ನನ್ನ ಹಾಕ್ಬೋದು. ಆಗ್ತಾರೆ. ವಿಷಯ ರಾಜಕೀಯಕರಣ ಆಗಿದೆ. ನೋಡಿ, ರಾಜಕೀಯ ಇವತ್ತು ನಾನು ಸಾಧಾರಣವಾದಂಥ ರಾಜಕಾರಣಿ ಥರ ನಾನು ಮಾತಾಡೋದಕ್ಕೆ ಬರೋದಿಲ್ಲ, ಗೊತ್ತೂ ಇಲ್ಲ ಅಂತ ರಾಜಕೀಯ. ಆದರೆ ಇದು ರಾಜಕೀಯ ಮಾಡ್ತಾ ಇರೋದು ಸರಿ. ಯಾವಾಗ ಈಗ ಒಬ್ಬ ಬೇರೆ ಮಾಡ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ, ಸರಿಯಾದ ತಪ್ಪ ಅಂದ್ರೆ ತೀರ್ಮಾನ ಇರಬೇಕು, ತನಿಖೆ ಆಗಬೇಕು. ತನಿಖೆ ಆಗಬೇಕು ಆದಾಗ ಬೇರೆ ಬೇರೆ ವಿಚಾರ ಹೊರಗಡೆ ಬರ್ತದೆ. ಅದು ಸರಿಯಾದ ತಪ್ಪ ಅಂತ ಹೇಳಿ ಅವರು ಬಿಟ್ಕೊಂಡು ತನಿಖಾಧಿಕಾರಿಗಳಿಗೆ ಯಾರು ಹಸ್ತಕ್ಷೇಪ ಮಾಡಿದ್ರೆ, ಮಧ್ಯಪ್ರವೇಶ ಮಾಡಿದ್ರೆ, ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಸರ್ಕಾರದಲ್ಲಿ ಆಗಿದ್ರೆ, ಯಾರ ಅಧಿಕಾರಿಗಳಿರುವಂಥದ್ದಾಗಿದ್ರೆ ಎಸ್ ಅಪೋಸಿಷನ್ ಹೇಳಿದ್ರೆ ಆಗಬೇಕು. ಅವ್ರ ಕರ್ತವ್ಯ ಅದು. ನೋಡಿ, ಇಂಥ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ, ಆಗಬಾರ್ದು, ದೂರ ಇಡಿ, ಫೇರ್ ಇನ್ವೆಸ್ಟಿಗೇಷನ್, ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಅಂತ ಹೇಳುವಂಥದ್ದು ಸರಿ. ಅದು ಬಿಟ್ಬಿಟ್ಟು ಅದಕ್ಕೆ ಬೆಂಬಲ ಮಾಡಿಕೊಡೋದು, ಯಾವ ಇಂಥ ಇದೆ ಅಂತ ಹೇಳುವಂಥದ್ದು, ಇದನ್ನ ನಾನು ಅದಕ್ಕೆ ದಯವಿಟ್ಟು ತನಿಖೆಯನ್ನು ಪೂರ್ಣ ಆಗಲಿ. ತನಿಖೆಯಿಂದ ಬಂದ ವರದಿಯಿಂದ ಚರ್ಚೆ ಆಗ್ತದೆ. ಸೊ SIT ತನಿಖೆ ಮಾಡ್ಕೊಂಡ್ರೆ SIT DG ಲೆವೆಲ್ ಆಫೀಸರ್, ಅದು ಕೆಳಗಡೆ ಇರುವಂಥ ಎಲ್ಲ ಅಧಿಕಾರಿಗಳು, ಯಾವ ಅಧಿಕಾರಿಗಳ ಮೇಲೆ ಬಂದು ತೋರಿಸ್ತಾರ, ಎಲ್ಲ ಪಾರದರ್ಶಕ ಮಾಡ್ತಾರೆ. ನದಿಗೆ ಸರ್ಕಾರ ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಕೋರ್ಟ್ಗಳು ಮಾಡೋದಿಲ್ಲ. ಇನ್ವೆಸ್ಟಿಗೇಷನ್ನಲ್ಲಿ ಇವತ್ತು ನಿಟ್ಟಾಗಿದೆ. ನಿಟ್ಟಾಗಿರ್ತದೆ ಅಂತಂದರೆ ಉಳಿದಂಥ ಕಾರ್ಯಕ್ರಮ ಕೂಡ ಆಗಿರ್ತದೆ. ಹಾಗಾಗಿ ಕೋರ್ಟ್ ಕೂಡ ಹೇಳ್ತಾರೆ, ಯಾಕಂದರೆ ದಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಅಂತ ಇನ್ವೆಸ್ಟಿಗೇಟಿವ್ ಆಫೀಸರ್. ಒಬ್ಬರೇ ತೀರ್ಮಾನ ಮಾಡ್ತಾರೆ, SIT ತೀರ್ಮಾನ ಮಾಡ್ತಾರೆ, ಕೋರ್ಟ್ನಲ್ಲಿ ವರದಿ ಸಲ್ಲಿಸಿದ್ರೆ ಕೋರ್ಟ್ ತೀರ್ಮಾನ ಮಾಡ್ತಾರೆ.
But the more important question, larger issue, is the electoral practices and in the context of the upcoming revision of electoral rules, SIR, Special Intensive Revision, that is also planned for Karnataka, and the APC has said it is ready. Now, the SIR, the Special Intensive Revision of Rules, has been weaponized. That is a perception by the Centre and the Election Commission of India to fix the electoral rules in favor of particular parties and candidates, and they are attacking the list. For example, in Maharashtra, between the Lok Sabha election and Assembly election, in less than 4-5 months, the number of voters has gone up by 5 crores. How is it possible? We don't have that kind of birth rate. So this is the first question. The second one relates to whether the judiciary is also becoming a threat to the electoral process. Because especially at the lower courts, maybe the judges want to catch the attention. So we had to take up the MLA Ajay Gowda being unseated yesterday. It is not necessary to unseat an MLA for recall. Something is ordered in 4 weeks. He can continue as an MLA for those 4 weeks. But only at the request of the MLA, the court then asks the order to be put on hold. Do you feel that the lower courts are also influenced in some way to give orders that are partisan, and they act very quickly when it comes to cases against political opponents of the BJP? These are the two things. As far as the electoral roll revision is concerned, see the issue is twofold. One is the SIR, the intensive revision which they have started in Bihar. Even Supreme Court has commented on it and saying that when the elections come, why is intensive revision? Because you see, when a duty is cast on an authority, they must do it in accordance with law and in accordance with the process envisaged in law or not at all. Don't do it if you are not doing it in accordance with law. So when an election is the election is coming in the next 2 months, not even 2 months, I think, now it's about 1.5 months. Where is the question of intensive revision? Revision, additions, deletions in the voters list. But to do a massive revision, and in that 65 lakh voters will be shifted or be out of the list, definitely is something which casts a doubt on the conduct of the election. And this is noticed by the Supreme Court also. Therefore, what is the intent behind this? Is it to manipulate the elections? These are things which should come out in the proceedings. But one thing is clear. What Rahul Gandhi has now pointed out in his various press conferences, in fact is having one right now, makes it clear that there is a discrepancy in the way the voters list is being managed by the Election Commission of India. Now they must complain. See, in fact, I was seeing T.N. Sessions' interview. You know, the most formidable election commissions we have seen. He said, Election Commission, Government of India is not correct. Emphasis is Election Commission of India, which means it is Bihar's government, it's a constitutional body. Independent, independent is thinking, independent in every possible way under the constitution. So they must act independently. When the leader of the opposition in parliament, right, wrong, points out discrepancy with records, you complain. You must complain. They are not doing that. They are being defensive. See, this is not adversary. Nobody is an adversary for the Election Commission of India. We want clean elections. Everybody wants clean elections. BJP wants, JDS wants, Congress wants. The fundamental for clean election, fair election is an absolutely clean electoral law. So given that electoral law basis, we are saying, look, we have put 85 people in a house which has got single room. You must come out and verify. Please just put it on affidavit. Why will you put it on? We are not faking you. We are representing to you that these are the discrepancies that have come up. It's like saying hundreds of complaints come to the chief minister. Can you tell the people in filing affidavit? We are duty bound to inquire into it, to look into it, and go ahead and the process. So when the Election Commission takes such a rigid and defensive stand, no doubts are cast on its next. And an election which was lost by 110,000 votes in one constituency can cast to one particular party, and in that particular assembly constituency, we are pointing out that the Congress party is pointing out so many discrepancies, 1, 2, 3, 4, 5. So shown where the voters that are shown are not existing. They are shown that bulk voting is there.
or registration is there, you must comply with it. So therefore, the way they are conducting themselves, the way the election commission is responding to the charges of not only Rahul Gandhi but all the other opposition parties, casts a doubt on the bona fides of the functioning of the election commission. That much I can tell you. So far as your second question is concerned, see, I believe, maybe because I am a lawyer, I believe that it is the judiciary which has time and again protected the Indian democratic polity. At every time, if you look at it, people of stature or character in the judiciary have stood up against executive excess, against government excess. And I still believe that our constitutional courts will again stand up when the situation warrants. Operations will be there. Some judgments will go against you, some judgments will be in your favor, some judgments you can point fingers at. But those operations notwithstanding, it is the judiciary which will have to stand tall and protect our democratic setup. The Mr. Manjagola's election, I do not agree full with the judgment. If the honorable court was to feel that a recount is required, it could not have, or should not have, I won't say could not have, it should not have set aside the election. Because we are in vacuum, because it is stated now. But otherwise, when you set aside an election, there is no elected representative, although there is a mandate of the people. So there can't be anything more additional to constitutional democracy than having elections reserved and vacuum. So you are an elected member, but you are sitting aside. If you are ordering a recount, then why are you set aside the elections? How will it come? Nothing stops you from recounting. Why you have created a vacuum and you have one unrepresented constituency, which is not the will of the people. You can't sit over the will of the people. You will be a constitutional court. This is my personal opinion, and this opinion is a lawyer. And of course, due process of law is there. I'm sure Mr. Manjagola will examine his options before the Supreme Court. Question on media also. No, media is a very large term. Earlier this media was all of you. Now every single citizen who has a smartphone is media. Social media. Why not create a consultative process to involve the media, the editor's guild, led by the Kumar and some individual regulation? Because we are also interested that fake news, hatred, these things should not come in the media, they deserve to be regulated. But it should be through societal and professional pressure, not as a guard or a problem, because it will threaten everybody. For instance, 2 days ago, a Delhi law court has told Padre who are books on the gas wars and Adani, that nothing will be published by any media in the country or Adani if it is defamatory. So they have put a ban on a simple individual business. This has never happened in Indian judiciary, not even during emergency. That if it is defamatory, let it take legal action, award a sentence, jail the person. Before publication, how can you say anything published on another is going to be defamatory? So there will be similar fears whenever government with any media, whether it is Congress party or BJP or the jurisdiction. So, can you not have consultative process to involve the officers of the press clubs, the media academy? So, I will consult all of them, and the bill that you finally come out with and the mechanism you create have acceptability among all sections in the profession. This is my suggestion. No, definitely what you are saying is most acceptable. I mean, there can't be no consultative process, objective assessment of the situation. There is no way about it. But we fear, like you said, to the opposite if you look at it is, that it's a free world, right? So I gave you an example of what you said about a suicide case. Now how do you undo that damage? See, the most difficult thing is to undo the damage to reputation that is caused. You can never do it. You have suffered. Your family has suffered, your friends have suffered, your supporters have suffered. How do you undo it? It can never be undone. No matter what the court says, no matter what is the question that happens, what the investigation reveals, the damage done is done. So unless we have a check and balance, to ensure that individual dignity, individual reputation is paramount in this country. See, fundamental right of freedom of speech can't be about freedom of life and liberty. So when somebody is damaging my reputation, he is damaging my right to life. Therefore, we have to weigh this, the rights and balancing.
So how do you do it is a very big question mark. Of course, consultative mechanism you have to all agree with, and press lab is an integral part of democratic countries. Named fourth pillar of democracy: executive, legislature, judiciary, and the media, press. So therefore, it is a big, very big stakeholder in the system. We must consult them. We must consult civil society, consult everyone in it. ಈಗ ಕೊಡಗಿಗೆ ಹೋಲಿಸಿದರೆ ಹೈದರಾಬಾದ್ ಜಿಲ್ಲೆಯ ಉತ್ತರ ಕರ್ನಾಟಕಕ್ಕೆ ಹೋಲಿಸಿದರೆ ದಕ್ಷಿಣ ಕಡೆಗೆ ಬಹಳ ಹಿಂದುಳಿದಿದೆ. ಮೊದಲು ಸರ್ಕಾರದವರು ಕೊಡಗಿನಲ್ಲಿ ಜೀವನ ಕೃಷಿಗೆ ಬಹಳ ಆದ್ಯತೆ ಕೊಡ್ತಾ ಇದ್ರು. ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇತ್ತು, ಅದು ತೋಟಗಾರಿಕೆ ಇಲಾಖೆಗೆ ಹೋದ್ಮೇಲೆ ಅದು ಬಂದಾಗಿದೆ. ಎಲ್ಲರಿಗೂ ಟೂರಿಸಂಗೂ ಬಹಳಷ್ಟು ಕೊಡ್ತಾ ಇದ್ರು. 5 ವರ್ಷಗಳ ಹಿಂದೆ ಬಹಳ ದೊಡ್ಡ ಕಾರ್ಯಕ್ರಮ ಇತ್ತು ಕೊಡಗಿನಲ್ಲಿ ಟೂರಿಸಂಗೆ ಸಂಬಂಧಪಟ್ಟಂತೆ. ಬಟ್ ಎರಡನೇದರಿಂದ ಇಂಡಸ್ಟ್ರಿಗೆ ಬಹಳ ಹಿನ್ನಡೆ ಆಗ್ತಾ ಇದೆ. ಎಲ್ಲ ಇಂಡಸ್ಟ್ರಿಗಳೆಲ್ಲ ರೋಗಗ್ರಸ್ತ ಆಗ್ತಾ ಇತ್ತು. ಸೊ ತಾವೀಗ ನೋಡ್ತಾಗಿದ್ದೀರ. ಸೊ ಅದಕ್ಕೆ ಈ ಒಂದು ಅಭಿವೃದ್ಧಿ ಬಗ್ಗೆ ತಮ್ಮದೇನಾದರೂ ಆಕ್ಷನ್ ಪ್ಲಾನ್ಗಳನ್ನು ಮಾಡುವ ಐಡಿಯಾ ಇದೆಯಾ? ಈ 34 ವಿಷಯಗಳಲ್ಲಿ ಮತ್ತೆ ಇದಕ್ಕೆ ಜನರಲ್ಲಿ ಕೇಳೋದು ನಾನು ಎಲ್ಲ ಜಿಲ್ಲೆಗಳಲ್ಲಿ ಒಂದು ಕಾನೂನಿಗೆ ಕೊಡಗಿನ ಸಪರೇಟ್ ಇದೆ. ಉದಾಹರಣೆಗೆ ಸೇರಿ ಮತ್ತು ಮರಾಠಿಯ ವಿಚಾರದಲ್ಲಿ ಸ್ವಲ್ಪ ಸರಳತೆ ಬಗ್ಗೆ ತಾವು ಏನಾದರೂ ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯಿತ್ತು. ತಮ್ಮ ಈಗ ಅವರಿಗೆ ಅರ್ಧ ಅವಧಿಯಾಯಿತು. ಈ ಅವಧಿಯಲ್ಲಿ ಕೊಡಗಿನ ಅವರು ಅಭಿವೃದ್ಧಿಗಾಗಿ ಒಂದು ಆಕ್ಷನ್ ಪ್ಲಾನ್ ಮಾಡಬೇಕು ಅಂತೇಳಿ ನಾನು ಅದಕ್ಕೆ ನನ್ನ ಅಭಿಪ್ರಾಯ. ಇಲ್ಲ, ಖಂಡಿತ ಸರಿ ಇದೆ. ಇಂದಿಗೆ ಉಳಿದಿಲ್ಲ. ಕೊಡಗು ಜಿಲ್ಲೆ ಬಹುಶಃ ಬೆಂಗಳೂರಿನಲ್ಲಿ ಜನ ತಿಳ್ಕೊಳ್ಳುವಂಥ ರೀತಿ ಅಥವಾ ಸರ್ಕಾರದ ಅಧಿಕಾರಿಗಳು ತಿಳ್ಕೊಳ್ಳುವಂಥ ರೀತಿ ಅಂತೂ ಖಂಡಿತವಾಗಿಲ್ಲ. ಬಡತನ ಇದೆ. ಹಿಂದುಳಿದ ಪ್ರದೇಶವಾಗಿ ಖಂಡಿತವಾಗಿ ನಾವು ಉಳಿಸ್ಬೋದು. ಆದರೆ ಅದಕ್ಕೆ ಕಾರಣಗಳು ಅಂತ ನಾವು ಹೇಳೋದಿಲ್ಲ. ಯಾಕೆಂದ್ರೆ ಇದೆ ಅಂತ ನನಗೆ ಕಾರಣ ಮಾಡಲ್ಲ. ಅಧಿಕಾರ ನಡೆಸ್ತಾರೆ 20 ವರ್ಷ ಅಂತ ನಾವು ಪ್ರಶ್ನೆ ಮಾಡಬೇಕು. ಆದರೆ ನನ್ನ ಆಲೋಚನೆ ಈಗ ಕೊಟ್ಟಂತ ಜೈನ ಕೃಷಿ ಈ ಬಾರಿಯ ಬಜೆಟ್ ನೋಡಿ ಜೈನ ಕೃಷಿಗೆ ಆದ್ಯತೆಯನ್ನು ಕೊಟ್ಟು ಅದಕ್ಕೊಂದು ಬಜೆಟ್ ಅಲೋಕೇಶನ್ ಕೂಡ ನಮ್ಮ ಸರ್ಕಾರ ಮಾಡಿದೆ. ಮತ್ತೆ ನಿನ್ನೆ ಕೂಡ ಒಂದು ಅದಕ್ಕೆ ಅಧ್ಯಯನ ಆಗಬೇಕು, ಯಾವ ರೀತಿ ಇದನ್ನ ಮತ್ತೆ ಚಾಲನೆ ಕೊಡುವಂಥದ್ದು ಅಂತ ಮಾಡಿದೆ. ಮತ್ತೆ ಹಲವಾರು ಸೂಕ್ಷ್ಮವಾದಂಥ ವಿಚಾರಗಳ ಪಟ್ಟಗಳು ಸೇರಿದಂತೆ ಪರಿಶಿಷ್ಟ ಜಾತಿಗಳು ಸೇರಿದಂತೆ ನಿಮ್ಮ ಹೊಸ ನೀತಿಗಳನ್ನು ರೂಪಿಸಿ ಅವರಿಗೆ ಅನುಕೂಲ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ. ಮುಂದೆ ಅದೆಲ್ಲ ಚಾಲನೆ ತರಕ್ಕೆ ಎಷ್ಟು ಚಾಲನೆ ತರಬೇಕು ಕೂಡ ಚಾಲನೆ ತರುವಂಥ ಕೆಲಸ ಮಾಡ್ತೀವಿ. ಮತ್ತೆ ಈಗ ತಾವೇನಂತೆ ಟೂರಿಸಂ, ಈಗ ಟೂರಿಸಂ ಬಂದಾಗ ಅಲ್ಲಿ ಜನಾಭಿಪ್ರಾಯವನ್ನು ಕೂಡ ಕೊಟ್ಟಿರ್ತಾರೆ. ಜನಾಭಿಪ್ರಾಯ ಹೇಳ್ತಾ ಇದ್ದಾರೆ, ಹೆಚ್ಚು ಜನ ಒತ್ತಡ ಆಗ್ತಿದೆ. ಹೊರಗಿನ ಜನ ಬರ್ತಾ ಇದ್ರೆ ನಮಗೆ ದಿನ ನಮಗೆ ಬರುತ್ತೆ. ಏನಂತ ಹೇಳಿದ್ರೆ ಕೆಲವು ಭಾಗದಲ್ಲಿ ನೀರು ತಿಳಿಸಬಾರ್ದು, ಮೀಟಿಂಗ್ಗಳೆಲ್ಲ ಇನ್ನೂರೈವತ್ತು 300ಗಿಂತ ಹೆಚ್ಚು ವಾಹನಗಳನ್ನು ಕೊಡಬಾರ್ದಿಲ್ಲ, ಇಲ್ಲೇ ಮಾಡಬಾರ್ದು ಅಂತಂದ್ರೆ ಜನ ಬರುವಂಥದ್ದನ್ನ ತಡೆಗಟ್ಟಬೇಕು ಅಂತ ಹೇಳುವಂಥದ್ದು. ಅದು ಕಾರಣ ಏನಂತಂದ್ರೆ ಹೆಚ್ಚು ವಾಹನಗಳ ಒತ್ತಡ, ಹೆಚ್ಚು ಜನಗಳ ಒತ್ತಡ, ಅಲ್ಲಿ ಎದುರಿಸುವಂಥ ಮೂಲಭೂತ ಸೌಕರ್ಯಗಳು ಇಲ್ಲ. ಈಗ ರಸ್ತೆಗಳು ಕೂಡ ಈ ಮಳೆಯಿಂದಾಗಿ 2-3 ವರ್ಷಕ್ಕೊಂದ್ಸತಿ ನಾವು ರಸ್ತೆಗೆ ಮಾಡಲೇಬೇಕಿಲ್ಲ ಅಂದ್ರೆ ರಸ್ತೆಗಳು ಕೆಟ್ಟೋಗ್ತದೆ. ಅದರಿಂದ ಈ ವಾಹನಗಳ ಒತ್ತಡ, ವೆಹಿಕಲ್ಸ್ ಒತ್ತಡ ಬಂದಿದೆ. ಅಲ್ಲಿಯ ಸ್ಥಳೀಯರಿಗೆ ವ್ಯಕ್ತಿಗೆ ತೊಂದರೆ ಆಗ್ತದೆ ಅಂತ ಅಭಿಪ್ರಾಯ ಇದೆ. ಅದರ ಜೊತೆಗೆ ನಾವು ಇರುವಂಥದ್ದೇ ಒಂದು ನಮಗೆ ಟೂರಿಸಂ, ಯಾಕಂದ್ರೆ ಪ್ರಕೃತಿಯ ಒಂದು ಸೌಂದರ್ಯ ಇದೆ, ಅದು ನೋಡಲಿಕ್ಕೆ ಚೆನ್ನಾಗಿ ಬರ್ತದೆ. ಇದೆಲ್ಲವೂ ಕೂಡ ನಾವು ಸಮಾಧಾನ ಮಾಡಿ ಬ್ಯಾಲೆನ್ಸ್ ಮಾಡಿ ಕೆಲವು ನೀತಿಗಳನ್ನ ರೂಪಿಸಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ಚಿಂತನೆಯನ್ನ ನಾವು ಖಂಡಿತವಾಗಿ ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ಟೂರಿಸಂ ಇಂಡಸ್ಟ್ರಿ ಕೂಡ ಬೆಳೀಬೇಕು, ಸ್ಥಳೀಯರಿಗೂ ಕೂಡ ಲಾಭ ಆಗಬೇಕು. ಹಾಗೆ ನಮ್ಮ ಅಲ್ಲಿಯ ಸ್ಥಳೀಯ ಸಂಸ್ಕೃತಿ ಕೂಡ ಧಕ್ಕೆ ಆಗಬಾರ್ದು, ಸ್ಥಳೀಯ ಜನರು ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರೆ ಬಹಳಷ್ಟು ಇನ್ನು ಮಾಡುವಂಥದ್ದಿದೆ. ಈಗ 2 ವರ್ಷ ಅವಧಿ ಒಂದು ಮುಗಿದಂತ ಹೇಳಿದ್ರೆ ತೆಗೆಯಷ್ಟು 2 ವರ್ಷ ಆಗುತ್ತೆ. ಅದು ನಮ್ಮ ಕೈಯಲ್ಲಿ ಆಗುವಂಥದ್ದನ್ನೆಲ್ಲವನ್ನ ಈಗ ಆಸ್ಪತ್ರೆಗಳಿರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ರಸ್ತೆಗಳಿರ್ಬೋದು, ಹೊಸ ಯೋಜನೆಗಳನ್ನ ತರುವಂಥದ್ದು ನಾವು ಕ್ರೀಡೆ ಸ್ಪೋರ್ಟ್ಸ್ ಹಾಸ್ಟೆಲ್ ಇರ್ಬೋದು, ಮತ್ತು ತಾಲೂಕು ಅಂಗಡಿಗಳಿರ್ಬೋದು, ಈ ರೀತಿಯಾಗಿ ಸೆಟ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಇವತ್ತು ನಮ್ಮ ಮೊರಾರ್ಜಿ ಶಾಲೆ ಇರ್ಬೋದು, ವಸತಿ ಶಾಲೆಗಳೇ 4 ವಸತಿ ಶಾಲೆಗಳು ನಿರ್ಮಾಣ ಮಾಡಿದ್ದೀವಿ ನಾವು. ಮತ್ತೆ ಆಗ್ತಾ ಇರುವಂಥದ್ದು ಮತ್ತೆ
ವಿದ್ಯುತ್ ಶಕ್ತಿ ಬಾಳೆಗಳಿಗೆ ತಂದಿರುವಂಥ ಕಾರಣಗಳು, ಈಗ ಹಲವಾರು ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥ ಕಾರಣಗಳನ್ನ ಕಳೆದ 2 ವರ್ಷದಲ್ಲಿ 2 ವರ್ಷ 3 ತಿಂಗಳಲ್ಲಿ ನಾನು ಮಾಡಿದ್ದೀನಿ. ಇನ್ನೂ ಕೂಡ ಮಾಡುವಂಥದ್ದು ಬಹಳಷ್ಟಿದೆ. ಈಗ ಈ ವ್ಯವಸ್ಥೆಯನ್ನು ಅರ್ಥ ಮಾಡಿ ಇದರಲ್ಲಿ ಏನು ಕೆಲಸ ಮಾಡಿಸುವಂಥ ತಿಳ್ಕೊಳ್ಳೋಷ್ಟಲ್ಲೇ 1.5 ವರ್ಷ ಆಗ್ತದೆ. ಅದಕ್ಕೆ ಸ್ವಲ್ಪ ಸಮಯ ಇದೆ, ನೋಡೋಣ ಆದಷ್ಟು 10%. ಇತ್ತೀಚೆಗೆ ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆಯವರು ದೂರಿನಲ್ಲಿ ಸೇರಿದರು ಹುಲಿ ಹಿಡಿಯಲು. ಪಾಪ ಅರಣ್ಯ ಅಧಿಕಾರಿಗಳು ದೂರಲ್ಲಿ ಹಾಕಿ ಕೂಡ ಹಾಕಿದರು. ಈಗ ಅದೇ ರೈತರ ಮೇಲೆ ಅರಣ್ಯ ಇಲಾಖೆಗಳು ಕಾನೂನು ನನ್ನ ಕೈನಲ್ಲಿದೆ ಅಂತ ಹೇಳಿ ಅವ್ರ ಮೇಲೆ ಎಲ್ಲ ವರ್ಗಗಳಲ್ಲಿ ಕೇಸ್ ಹಾಕಿದ್ದಾರೆ. 20 ಕೇಸ್ ಹಾಕಿದ್ದಾರೆ. ಇದು ಅವ್ರು ಬೇಕಂತ ಮಾಡಿಲ್ಲ, ಹುಲಿನೂ ಹಿಡಿಯೋದಿಲ್ಲ, ಆದರೂ ನೋಡ್ಬೋದಿಲ್ಲ, ಅವ್ರು ಅನಾಹುತವಾಗಿ ಮಕ್ಕಳ ಮೇಲೆ ಹುಡುಕ್ತಾ ಇದ್ದಾರೆ. ಇದು ಅರಣ್ಯ ಇಲಾಖೆಗಳು ಕಾನೂನನ್ನು ಕೈ ಹಿಡ್ಕೊಂಡು ಬಾರಿ ಇದನ್ನ ದಬ್ಬಾಳಿ ಹೋಗ್ತಾ ಇದೆ. ಅದಕ್ಕೆ ನಿಮ್ಮ ಸಲಹೆ ಏನು? ಅದಕ್ಕೆ ಪರಿಹಾರ ಅರಣ್ಯ ಇಲಾಖೆಯ ಒಂದು ಸಮಸ್ಯೆ ನಾವು ಕೂಡ ಇರ್ತದೆ. ಮೊನ್ನೆ ಕೂಡ ಒಂದು ಸಭೆಯಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಅವ್ರನ್ನೆಲ್ಲ ಸ್ವಲ್ಪ ಪ್ರೂವ್ ಆಗ್ತದೆ. ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಅರಣ್ಯ ಇಲಾಖೆಯವರಿಗೆ ಒಂದೇ ಅರಣ್ಯ ರಕ್ಷಣೆ ಆಗಬೇಕು, ಕಾಡುಪ್ರಾಣಿಗಳ ರಕ್ಷಣೆ ಆಗಬೇಕು, ಬಿಟ್ಟರೆ ಅದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಟ್ರೈನಿಂಗ್ ಆಗಿದ್ದಾರೆ. ಅಂದರೆ ನಾವು ಅರಣ್ಯ ಪ್ರದೇಶವನ್ನು ರಕ್ಷಣೆ ಮಾಡಿದಾಗ ಯಾವ ಒಬ್ಬ ರೈತನ ಎತ್ತಿ ಆಚೆ ಇರಿಸಬೇಕು, 20 ವರ್ಷ 30 ವರ್ಷ ಇದೆ ಅಂತ ನಿರ್ದಾಕ್ಷಿಣ್ಯವಾದಂಥ ಕ್ರಮ ವಹಿಸ್ತವೆ. ಅದಕ್ಕೆ ರಾಜಕೀಯವಾದಂಥ ಮಧ್ಯಪ್ರವೇಶ ಮಾಡಿ ಅಲ್ಲಿ ಒತ್ತಡ ಆಗ್ತಾ ಇದ್ರೆ ಮಾತ್ರ ಸ್ವಲ್ಪ ಸರಿಯಾಗ್ತದೆ. ಬಿಟ್ಟರೆ ಅವರು ಟ್ರೈನ್ ಈಗ ಮೊನ್ನೆ ನಮ್ಮ ಅಂಗಡಿಯಲ್ಲಿ 30 ವರ್ಷದಿಂದ ಕಾಡುಮಣ್ಣು ಬೆಳೀತಾ ಇರೋದನ್ನು ಕಾಡು ಪ್ರದೇಶ ಅಂತ ತೆಗೆದುಬಿಸಾಕ್ತಾರೆ. 100 ಎಕರೆ ಅರಣ್ಯ ಸಚಿವರು ನೇರವಾಗಿ ಸೂಚನೆ ಕೊಟ್ಟಿದ್ದಾರೆ. ಅರಣ್ಯ ಆಗಿಯೂ ಕೂಡ 3 acres ತೆಗೆದುಬಿಡಿಸ್ತಾರೆ. ಆಮೇಲೆ ಬಂದಿದ್ದಂಥ ಗಿಡ ಮರಗಳನ್ನೆಲ್ಲ ಕಳೆದಿದ್ದಾರೆ. ಅದು ಅನಾವಶ್ಯಕ. ತೆರವುಗೊಳಿಸಿದ್ರು ಕೂಡ ಎಲ್ಲೋ ಉಳಿಸ್ಕೋಬೇಕಲ್ಲ, ಯಾಕಂದ್ರೆ ಮರ ಅಂದ್ರೆ ಕಾಡುತ್ತಾನೆ. ಅದರಿಂದ ಒಂದು ಎಲ್ಲೋ ಒಂದು ಕಡೆ ಸಂಘರ್ಷ ಇದೆ ಜನವಲಯದಲ್ಲಿ, ಬೇರೆ ಇಲಾಖೆಗಳಲ್ಲಿ ಮತ್ತು ಅರಣ್ಯ ಇಲಾಖೆಯಲ್ಲಿ. ಅದೇ ಸಂದರ್ಭದಲ್ಲಿ ನಾವು ಒಬ್ಬರನ್ನ ಮಾಡಬಾರ್ದು, ಅರಣ್ಯ ಪ್ರದೇಶವನ್ನು ಕೂಡ ಉಳಿಸ್ಬೇಕು. ನಾವು ನಮ್ಮ ಪರಿಸರವನ್ನು ಉಳಿಸಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಾವೇನು ಮಾಡ್ಕೊಳ್ಳೋದು? ಈಗ ನಮ್ಮ ನದಿಗಳಿರ್ಬೋದು, ಕೆರೆಗಳಿರ್ಬೋದು, ಕಾಡು ಇರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಜಾನುವಾರು, ಇದನ್ನೆಲ್ಲವನ್ನು ರಕ್ಷಣೆ ಮಾಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಸೊ ಆ ಎರಡನ್ನ ಮತ್ತೆ ಕಳಿಸ್ತೀವಿ ನಾವು. ಇದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಬಿಗ್ ಚಾಲೆಂಜ್. ಅದ್ರ ಬಗ್ಗೆ ಅರಣ್ಯ ಮಾತೇ ಇಲ್ಲ. ಕೆಲವೊಮ್ಮೆ ಅರಣ್ಯ ಇಲಾಖೆ ಮಾಡ್ತಾ ಇರೋದು ಸರಿ ಇರ್ಬೋದು, ಆದರೆ ಜನರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಸೊ ಈ ಜನರನ್ನ ಸರಿ ಮಾಡಿಸಿ ಅರಣ್ಯ ಇಲಾಖೆ ಅವರಿಗೆ ಸರಿ ಮಾಡ್ಕೊಳ್ಳೋದು ಬಹಳ ಚಾಲೆಂಜ್. ಅದಕ್ಕೆ ಒಂದು ಸೂಕ್ತವಾದಂಥ ನೀತಿಯನ್ನು ರಚಿಸಬೇಕು. ಈಗ 2 ವಿಚಾರ ಆಗಲೇಬೇಕು. ಒಂದು ಅರಣ್ಯ ಗಡಿಯನ್ನು ಗುರುತಿಸಬೇಕು. ಅರಣ್ಯ ಗಡಿಯನ್ನು ಗುರುತಿಸಿ ಆ ಗಡಿ ಒಳಗಡೆ ಇರುವಂಥವರು ಫಾರೆಸ್ಟ್ ರೈಟ್ಸ್ ಆಕ್ಟ್ನಲ್ಲಿ ಹಕ್ಕುಪತ್ರಗಳು ಕೊಟ್ಟಿರುವಂಥವ್ರು ಬಿಟ್ಟು ಬಾಕಿ ಇರುವಂಥವ್ರಿಗೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಾಂದ್ರೆ ಆ ಸಂಘರ್ಷ ನಡೀತದೆ. ಈಗ ಅರಣ್ಯ ಒಳಗಡೆ ಕಟ್ಕೊಂಡಿರುವಂಥವರು ಯಾವುದೇ ಹಕ್ಕಿಲ್ಲದೆ ನಾವು ರಕ್ಷಣೆ ಯಾಕಂದ್ರೆ ಅರಣ್ಯ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಬಹುಶಃ 33% ಅರಣ್ಯ ಕೊಡ್ತಾ ಎಲ್ಲ 33%. ಇಲ್ಲಾಂದ್ರೆ ಈಗ ನಮ್ಮ ಕಾರ್ಬನ್ ಫ್ರೆಂಡ್ಸ್ ನಾವು ಮುಂದಕ್ಕೆ ಆಗೋದಿಲ್ಲ, ಬದುಕಲಿಕ್ಕೆ ಸಾಧ್ಯ ಇದೆ. ಮುಂದಿನ ಪೀಳಿಗೆ ಬದುಕಬೇಕಲ್ಲ. ಈಗ ನಾವು ಮಾಡುವಂಥದ್ದು ವ್ಯವಸಾಯ, ಮನೆ ಇರುವಂಥದ್ದು, ವಿದ್ಯುತ್ ಶಕ್ತಿ ಕೊಡುವಂಥದ್ದು, ರಸ್ತೆ ಕೊಡುವಂಥದ್ದು ನಾವು ಮಾತಾಡ್ತೀವಿ ಅರಣ್ಯಗಳಲ್ಲಿ. ಬಟ್ ಅರಣ್ಯನೇ ಉಳಿದಿಲ್ಲ. ಅರಣ್ಯನೇ ಉಳಿದಿಲ್ಲ ಅಂದರೆ ನಾವೇ ಉಳಿಯೋದು. ಸೊ ಇದು ಎರಡನ್ನ ಚಿಂತನೆ ಮಾಡಿ ಒಂದು ಸಮಗ್ರವಾದಂಥ ರೀತಿಯನ್ನು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ರೀತಿಗೆ ಒಂದು ರಾಜಕೀಯ ಬದ್ಧತೆಯನ್ನು ಸರ್ಕಾರ ತೋರಿಸಿದೆ. ಅದರ ಬಗ್ಗೆ ನಾನು ಕೂಡ ಹಲವಾರು ಚರ್ಚೆ ಮಾಡಿದ್ದೀನಿ. ಅದನ್ನ ಅಷ್ಟು ಬಗ್ಗೆ ಚರ್ಚೆ ಮಾಡಿ ಕೆಲವೊಮ್ಮೆ ಆಗ್ತಾ ಇರುವಂಥದ್ದು ಒಪ್ಪಕ್ಕಾಗಲ್ಲ, ಕೆಲವೊಮ್ಮೆ ಆಗ್ತಾ ಇರುವಂಥದ್ದು. ಈಗ ಮೊನ್ನೆ ನಮ್ಮಲ್ಲಿ ಒಂದು ಆನೆ ಒಂದು ಮುದ್ದನ್ನು ಸಾಯಿಸ್ಬಿಟ್ಟು ಅಂದರೆ ಅದು ಆನೆಗಳು ಗೆಲ್ತಾ ಇದೆ. ಆನೆ ಹಿಡಿಯಲಿಕ್ಕೆ ಪರ್ಮಿಷನ್ ತಕ್ಷಣ ಕೊಡಿಸ್ಬೇಕು, ಜನರೆಲ್ಲ ಒತ್ತಾಯ ಮಾಡೋದು. ನಾನು ಕೂಡ ಸೆಳೆದು ಕೆಲವು ಒತ್ತಡ ಮಾಡಿ ಗಲಾಟೆ ಮಾಡೋದು. ನಾನು ಅರಣ್ಯ ಸಚಿವರಿಗೆ ಮಾತಾಡಿದ ತಕ್ಷಣ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಹಿಡಿತಲ್ಲ ಅರಣ್ಯ ಇಲಾಖೆ. ಟ್ರ್ಯಾಕ್ಟರೈಸ್ ಮಾಡಕ್ಕೆ ಹೋದರೆ ಆನೆ ಕಾಡು ಪ್ರದೇಶದಲ್ಲಿ ಆನೆ ಸಿಗೋದಿಲ್ಲ, ಬಿದ್ದೋಗುತ್ತೆ, ಆ ಥರ ಇರ್ತಾರೆ ಅಭಿಪ್ರಾಯ. ಪರ್ಮಿಷನ್ ಇದೆ ಹಿಡಿತಾರೆ.
ರೀತಿಯಾದಂಥದ್ದು ಕೂಡ ಇದೆ. ಬಹಳಷ್ಟು ಈಗ ಎಷ್ಟು ಮಾತಾಡಿದ್ರು ನಾವು ಬಗೆಹರಿಸಲಿಕ್ಕೆ ಈಗ ಬಟ್ ಬೇಕಾದಂಥ ಸಮಸ್ಯೆ ಇದೆ. ಅದಕ್ಕೆ ಒಂದು ನೀತಿಯನ್ನು ಸರ್ಕಾರ ರೂಪಿಸಬೇಕು ಅಂತ. Upper Krishna project. Maharashtra CM has said that they will move to its SC if Karnataka goes ahead with the plan. So how do you plan to tackle this? See, interstate river dispute is a history. It has a history. Kaveri, you know how much we had to fight. Krishna river also we had to fight. Every single water project, now Mekadapu we are fighting. Every single water project where river is running across the states is bound to be a dispute. It is bound to be there. This dispute should be resolved through the legal mechanism. But we have permission now, tribunal's report is there, that we can raise the height of the dam. And therefore, special cabinet, we also decided what is the compensation mechanism. Decisions have been taken by the government. Maharashtra is free to do what it feels like in the report. Two questions. You made a mention about derivative remarks made in political circles and said how Siddaramaiah has been asked to go to Pakistan. Several such FIRs were registered in the 2.5 years, and they were put to test in High Court as well as in Supreme Court. And both the constitutional courts have said that such comments cannot be made into a crime, but still such FIRs are being registered. What is your take on that? Again, that's a very nuanced subject. I'm not saying every statement is a crime, but what I was trying to say is it causes damage to somebody's reputation, and there is nothing to control it. See, you cannot keep, now somebody says, for example, I am going back to my own incident, don't get me wrong. Somebody calls me a murderer for the death of somebody who is not connected. Finally, investigation shows that there is nothing like that. How do I get back what is lost? So, the freedom of speech cannot be stretched to allow damage to individual reputation and dignity, which cannot be restored. It's irreparable damage. That is what I am saying. So, the balance must be maintained, isn't it? I am not in support of criminalizing everything and putting people into jail. I am not saying that should be done. I am not at all, as a lawyer, I can't agree to it. End of the day, our fundamental rights are most sacrosanct. But some duty must be cast on these fellows who live their entire political life is based on rhetoric, false narratives. Now, every day you look at the social media, something which is not there through artificial intelligence is created and people are disturbed. And they will create anything they want. See, one political narrative that is being built is based on what? Pakistan, Afghanistan, Muslim, this is all there. Is it allowed in this country? It cannot be allowed. We have to go on constitutional principles. So how do you regulate this system? Is the challenge. It is a challenge. But as we evolve as a society, become more mature as a democracy, then these things must be regulated. Two more follow-up questions that you have answered but needed a clarity. One, after 2018 floods, there were many complaints that several illegal resorts have come up in Coorg. And it is not only the question in Coorg, it is there in Chikmagalur and all such places. Do you intend to take up this issue as a legislator from Coorg to streamline certain things about commercialization of resorts? And the other question is the regularization of forest dwellers. You just made a mention of it, but does this government has anything in mind to streamline this process as well? Because many of the processes in Now, so far as 2018 and subsequent events are concerned, there has been some mass-scale commercialization in Kodagu, there is no denying it. But what I have tried to do after I have been elected is to ensure that the district administration does not indiscriminately grant commercials. So we have put a tab on the extent that you will convert. You can convert for people to build a small house here, 20 cents, 15 cents, which is the measurement that they use in Coorg. But to give for big resorts, I do not think, of course I don't have the data, that after 2023 May, there have been any such conversions which have been given. Because we have put a stop to it. But it cannot be officially or legally done. Because Section 95 Land Revenue Act applies to the entire state. It says if you don't give conversion, it is deemed to be converted. So people are going to pressurize on that. But we have made an expert committee and a process which will examine this. NOCs to be given by that committee. As much as possible, trying to make it as difficult to start commercial ventures in Kodagu, at least in Virajpet constituency. That is one mechanism.
and I am trying to bring in other new ways to stop this rampant commercialization. And a balance has to be struck. ಹಲೋ ಸರ್, 2008ರಲ್ಲಿ ಪಂಜಾಬಲ್ಲಿ ನಿರ್ಮಲ್ಜಿತ್ ಕೌರ್ ಯಾದವ್, ನಿರ್ಮಲಾ ಯಾದವ್ ಮತ್ತು ನಿರ್ಮಲ್ಜಿತ್ ಅಂತ ಜಸ್ಟಿಸ್. ನಿರ್ಮಲ್ಜಿತ್ ಯಾದವ್ ಅವ್ರ ಮನೆಗೆ 15 ಲಕ್ಷ ರೂಪಾಯಿ ಬರೋಂಥದ್ದು ನಿರ್ಮಲ್ಜಿತ್ ಕೌರ್ ಅಂತ ತಗೊಂಡು ಅಂತೇಳಿ ಅದು CBI ಕೇಸ್ ಆಗಿತ್ತು ಮತ್ತು ಖುಲಾಸೆ ಆಯಿತು ಪ್ರಕರಣ. ಆ ದುಡ್ಡು ಯಾವುದು ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಇತ್ತೀಚೆಗೆ ಒಂದು 2-3 ದಿನದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 4.8 ಕೋಟಿ ಅಂದಾಜು ಸಂಸದರು ಒಬ್ಬರಿಗೆ ಸೇರಿದ್ರು ಅಂತ FIR ಆಯಿತು. ಆ FIR ಕೂಡ ಇಲ್ಲಿ ಸ್ಕ್ವಾಶ್ ಆಯಿತು ಹೈಕೋರ್ಟಲ್ಲಿ. ಹೈಕೋರ್ಟಲ್ಲಿ ಆ FIR ಸ್ಕ್ವಾಶ್ ಆಯಿತು. ಆಗ ದುಡ್ಡು ಅಲ್ಲಿ ಜಸ್ಟಿಸ್ ಮನೆಯಲ್ಲಿ ಸಿಕ್ಕಿರೋ ದುಡ್ಡು ಯಾರು ಅಥವಾ ಈ 4.8 ಕೋಟಿ ದುಡ್ಡು ಸಂಸದರಿಗೂ ಒಬ್ಬರಿಗೆ ಸೇರಿದಂಥದ್ದು ಅನ್ನಂಥ FIR ಇದಾಕಿರೋಂಥದ್ದು ಎರಡೂ ಖುಲಾಸೆ ಆದಂಗೆ ಬಹುತೇಕ ಅನಿಸುತ್ತೆ. ಅವಾಗ ಎಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ನಮ್ಮಲ್ಲಿ ವೈಫಲ್ಯ ಆಗಿಲ್ಲ, ಅದು ಯಾರ ದುಡ್ಡು ಅಂತ ಇದು ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ವೈಫಲ್ಯನ ಅಥವಾ ಅದರ ಮೇಲೆ ಏನು ಕ್ರಮ ಜರುಗಿಸ್ಬೋದು ಸರ್ಕಾರ ಈ FIR ಸ್ಕ್ವಾಶ್ ಆಗಿರೋದ್ರಿಂದ, ಮತ್ತು 4.8 ಕೋಟಿ ದುಡ್ಡು ಯಾರ್ದು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಏನಾದರೂ ತಮ್ಮ ಮೂಲಕ ಏನಾದರೂ ಸರ್ಕಾರ ಏನಾದರೂ ಮಾಡಬಹುದಾ? ಒಂದು. ಎರಡನೇದು, ಇತ್ತೀಚೆಗೆ ಗಣರಾಜ್ಯೋತ್ಸವದ ಪಂಜಾಬಲ್ಲಿ ಒಂದು. ಎರಡನೇದು, ನಮ್ಮಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ 4.8 ಕೋಟಿ ಟ್ರೇಸ್ ಔಟ್ ಆಗಿರೋದು. ಮತ್ತು ಇತ್ತೀಚೆಗೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೂ ನ್ಯಾಯಾಂಗದ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ. ಸೊ ಅಂಥ ಬೆದರಿಕೆ ಯಾರಿಂದ ಆಗ್ತಾ ಇದೆ ಅನ್ನೋದು ತಮಗೇನಾದ್ರು ಗೊತ್ತಿದೆ ದಯಮಾಡಿ ತಿಳಿಸಿ ಸರ್. ಮೊದಲನೇ ಪ್ರಶ್ನೆಗೆ, ಈ ಹೈಕೋರ್ಟ್ನಲ್ಲಿ FIRಗಳನ್ನ ಕ್ವಾಶ್ ಮಾಡುವಂಥದ್ದು ಇದೆಯಲ್ಲ, ಅದರಲ್ಲಿ 2-3 ಕಾರಣಗಳಿದೆ. ಒಂದು, ದೂರನ್ನು ಸರಿಯಾಗಿ ದಾಖಲೆ ಮಾಡ್ಕೊಂಡಿರಲ್ಲ ಪೊಲೀಸ್ನ. ಒಂದು ಭಾಳ ದೊಡ್ಡ ನಮ್ಮ ಮುಂದೆ ಇರುವಂಥ ಸವಾಲು ಏನಂತ ಹೇಳಿದ್ರೆ, ಈ ಪೊಲೀಸ್ ತನಿಖೆ ಮಾಡ್ತಾರಲ್ಲ, ಪೊಲೀಸ್ ದೂರನ್ನು ದಾಖಲೆ ಮಾಡಿ ತನಿಖೆ ಮಾಡೋದಕ್ಕೂ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಬೇಕಾಗಿರುವಂಥ ಅವಶ್ಯಕತೆಗಳಿಗೂ ಕೋರ್ಟ್ಗಳು ಏನು ಎವಿಡೆನ್ಸ್ ಅಂತ ಪರಿಗಣಿಸುತ್ತೆ ಅಂತ ಇದಕ್ಕೆ ತಾಳೆನೇ ಇಲ್ಲ, ಹೊಂದಾಣಿಕೆನೇ ಇಲ್ಲ. ಯಾಕಂದರೆ ಇವರು ಇನ್ನೂ ಹಳೇ ಕಾಲದಲ್ಲಿದ್ದಾರೆ ಪೊಲೀಸ್ ಇಲಾಖೆಯವರು. ನಮ್ಮ ಕೋರ್ಟ್ಗಳಲ್ಲಿ ಬೇಕಾಗಿರುವಂಥದ್ದು ಹಾರ್ಡ್ ಫ್ಯಾಕ್ಟ್ಸ್. ಯಾರು ಈಗ ಯಾರ ಮೇಲೆ ಒಂದು ಆರೋಪ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೊಲೆಗೆ ಬಳಸಿರುವಂಥ ವೆಪನ್ ಸಿಗಬೇಕು, ಬಳಸಿರೋ ವ್ಯಕ್ತಿಯನ್ನು ಮೇಲೆ ಎವಿಡೆನ್ಸ್ ಸಿಗಬೇಕು, ಮೋಟಿವ್ ಇರಬೇಕು, ಈಗೆಲ್ಲ ಎಲ್ಲ ಸೆಟ್ ಆಗಿದೆ. ಈ ತನಿಖೆ ಅಧಿಕಾರಿಗಳು ಯಾರಿದ್ದಾರೆ, ತನಿಖೆ ಮಾಡುವಂಥವ್ರು, ಅವ್ರಿಗೆ ಇವತ್ತುವರೆಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ಓರಿಯೆಂಟೇಷನ್ನೇ ಆಗಿದೆ. ನಾನು ಇನ್ಫ್ಯಾಕ್ಟ್ ನನ್ನ ಸೀನಿಯರ್ ಕೌನ್ಸಿಲ್ ಡೆಸಿಗ್ನೇಷನ್ ಮಾಡುವಾಗ ಪ್ರಶ್ನೆ ಕೇಳಿದರು ಒನ್ ಆಫ್ ದ ಕಮಿಟಿ ಮೆಂಬರ್ಸ್. ಯಾಕೆ ಇವತ್ತು 97% ಎಕ್ವಿಟಲ್ ಆಗ್ತದೆ. CBI, ED ಇದೆಲ್ಲ ಸಂಸ್ಥೆಗಳು ಹೆಸರಿಗೆ ಭಾಳ ದೊಡ್ಡದಾಗಿದೆ. ಎಷ್ಟು ಕನ್ವಿಕ್ಷನ್ ಆಗಿದೆ ಇವತ್ತು EDನವರು ದಾಖಲೆ ಮಾಡಿರುವಂಥ ಪ್ರಕರಣಗಳು 1% ಕೂಡ ಕನ್ವಿಕ್ಷನ್ ಆಗಿಲ್ಲ, ಆಗೋದು ಇಲ್ಲ. ನೀವು ಬಂದಿಟ್ಕೊಂಡು, ಯಾಕಂದರೆ ಕೋರ್ಟ್ಗಳಲ್ಲಿ ಬೇಕಿರುವಂಥದ್ದು ಇದೆಯಲ್ಲ, ಅವ್ರ ಪರ್ಸೆಪ್ಷನ್ ಮೇಲೆ ಹೋಗ್ತದೆ, ಅವ್ರಿಗೇನು ಅನಿಸ್ತದೆ ಅದನ್ನು ಹೇಳೋದು. ಆಮೇಲೆ ನಾನು ನೋಡ್ತಾ ಇದ್ದೆ ಮೊನ್ನೆ TVನಲ್ಲಿ, ಯಾರೋ ಒಬ್ಬರು ತನಿಖೆ ಮಾಡಿ ಚಾರ್ಜ್ ಶೀಟ್ನ ತೊಗೊಂಡೋಗಿ ದೇವ್ರ ಗುಡಿಯಲ್ಲಿ ಇಡ್ತಾರೆ. ಅಂದರೆ ಪ್ರಾರ್ಥನೆ ಮಾಡ್ತಾಯಿದ್ದೆ ಕನ್ವಿಕ್ಷನ್ ಆಗಲಿ ಅಂತ ಪೊಲೀಸ್ನವರು. ಈ ಸಿಸ್ಟಮ್ನಲ್ಲಿ ನಾವು ಯಾವ ಕಾರಣಕ್ಕೂ ಪ್ರಾಸಿಕ್ಯೂಷನ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ಗಳು ಕ್ವಾಶ್ ಮಾಡುವಾಗ ಕಂಪ್ಲೇಂಟ್ ದೂರಿನಲ್ಲಿ ಇರುವಂಥ ಅಂಶಗಳು ಈ ಅಪರಾಧಗಳನ್ನು ಹೊರ ಹಾಕ್ತದಾ ಇಲ್ವಾ ಅಂತೇಳಿ ನೋಡ್ತಾರೆ. ಈಗ ನಾನೇ 100 ಕೇಸ್ಗಳು FIRಗಳನ್ನ ಚಾಲೆಂಜ್ ಮಾಡಿ ಬಹುಶಃ ಕ್ವಾಶಿಂಗ್ ಆಗಿರುತ್ತೆ. ಕಾಗ್ನಿಸಬಲ್ ಅಫೆನ್ಸ್ ಆಗಿದೆಯಾ ಇಲ್ವಾ ಅಂತ ಹೇಳುವಂಥದ್ದನ್ನು ಗಮನಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕ್ವಾಶ್ ಮಾಡ್ತಾರೆ. ಯಾಕಂದರೆ ಅನ್ನೆಸೆಸರಿಲಿ ಇನ್ನೋಸೆಂಟ್ ಪರ್ಸನ್ ಮೇಲೆ ಪ್ರಾಸಿಕ್ಯೂಷನ್ ಆಗಬಾರ್ದು. ಅದೇ ಸಂದರ್ಭದಲ್ಲಿ ನೀವು ಹೇಳ್ತಾ ಇರುವಂಥ ಅಪರಾಧಗಳು ಭಾಳ ಇಟ್ಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸೊಸೈಟಿ. ಸೊ ಅಂಥದ್ರಲ್ಲಿ ಖಂಡಿತವಾಗಿ ಪೊಲೀಸ್ನವರ ಲೋಪಗಳನ್ನು ಗುರುತಿಸಿ ಈಗ ಎಕ್ವಿಟಲ್ ಕಮಿಟಿ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾರೆ. ಎಕ್ವಿಟಲ್ ಕಮಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಕೇಸ್ನಲ್ಲಿ ಬಿಡುಗಡೆ ಖುಲಾಸೆ ಆಗಿಬಿಟ್ರೆ ಆರೋಪಿಗಳು ಯಾರು ತನಿಖೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಸೊ ಅದೊಂದು ಈಗ ಸಿಸ್ಟಮ್ ಶುರುವಾಗಿರೋದ್ರಿಂದ ಸ್ವಲ್ಪ ಗಂಭೀರವಾಗಿ ತನಿಖೆ ಆಗ್ತದೆ. ಎರಡನೇದು, ಈ FIRಗಳು ಪಾಸ್ ಆಗೋದ್ರ ಬಗ್ಗೆ ಕೂಡ ಈ ಥರ ಒಂದು ಕಮಿಟಿ
ಅನ್ನು ಮಾಡಿ ಅಂಥವ್ರು ಗುರುಸ್ಬೇಕು, ಯಾರು ರಿಜಿಸ್ಟರ್ ಮಾಡಿದ್ದಾರೆ, ಯಾಕೆ ಕಂಪ್ಲೇಂಟ್ನಲ್ಲಿ ಇಷ್ಟು ಲೋಪಗಳಿದೆ, ಇದ್ರೂ ಕೂಡ ಯಾಕೆ ಇವರು ಇದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಮತ್ತು ಈ ಸಂಸದರ ವಿಚಾರ ತಂದಾಗ ಖಂಡಿತವಾಗಿ ಅದರ ಮೇಲ್ಮನವಿ ಹಾಕೋದ್ರ ಬಗ್ಗೆ ಕಾನೂನು ಇಲಾಖೆಯವರು ವಿಚಾರಣೆ ಮಾಡ್ತಾರೆ. ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗಿ ಅದರಲ್ಲಿ ಅಪೀಲ್ ಹಾಕುವಂಥ ಕೆಲಸ ಮಾಡ್ತಾರೆ. ಮತ್ತು ರಿಪಬ್ಲಿಕ್ ಡೇನಲ್ಲಿ ಮುಖ್ಯಮಂತ್ರಿಗಳು ಹೇಳಿರೋದ್ರ ಬಗ್ಗೆ ನನಗೆ ಇವಾಗ ಹೇಳಿದಾಗೆ ನನಗೆ ಗೊತ್ತಾಗಿದೆ, ನನಗೆ ಗಮನಿಸಿಲ್ಲ. There is need for judicial reform, there is need for executive reforms, there is need for legislative reforms, there is need for media reforms. See, the selection mechanism of judges needs reforms. Starting from magistrate. Today, as soon as you pass out, you can be appointed as a magistrate. And I will guarantee you that 999 out of 1000 law students, when they come out, they are not prepared to face the court order. I am also a lawyer. When I came out as a lawyer and you told me go sit as a judge and decide a matter as a magistrate, it is impossible. It might come from any law school. It's impossible. You need some kind of training, some kind of exposure to the real world, isn't it? So that itself in my way isn't flawed. But then you don't get judges. If you give them 5 years practice, they will not want to become magistrates. Because your salary is so low, the conditions are so bad. If I made a magistrate and sent to some place in Bidar, I won't have quarters, I won't have a place to, I won't have a toilet. So who will work? So reforms must start at the basic level and it must reach to the topmost. Reforms in the collegium system of selection of judges, reforms in the review of judgments, reforms in the way the courts approach matters, everything is there. No doubt about it. ಈಗ ಒಂದು ಈ ಕಾಮನ್ ಕ್ವಶನ್ ಒಂಥರ ಕಾಂಪ್ಲೆಕ್ಸ್ ಕ್ವಶನ್ ಕೂಡ ಸಾಮಾನ್ಯ ಜನಕ್ಕೆ ಈ ನ್ಯಾಯ ವಿತರಣೆ ನ್ಯಾಯದಾನ ತಡ ಆಗ್ತದೆ ವಿಳಂಬ ಆಗ್ತದೆ ಅನ್ನೋದು ನನ್ನ ಕಾಣ್ತದೆ, ಎಲ್ರಿಗೊಂದು ಪರ್ಚೆಪ್ಷನ್ ಇದೆ. ಜೊತೆಗೆ ಬಡವನಿಗೆ ನ್ಯಾಯ ಸಿಗೋದಿಲ್ಲ. ಉದಾಹರಣೆಗೆ ಯಾವುದೋ ಒಂದು ದೌರ್ಜನ್ಯನೋ ಕೊಲೆನೋ ಅಥವಾ ಅಜಲ್ ಕೇಸು ಯಾವುದೋ ಒಂದು ಕೇಸು ಕಂಪ್ಲೇಂಟ್ ಕೊಟ್ಟಾಗ ಅವನ ಪರವಾಗಿ ಸರ್ಕಾರ ವಕೀಲರು ಹಾಕುತ್ತೆ, ಮತ್ತು ಎದುರಾಳಿ ಅವನು ಖಾಸಗಿ ವಕೀಲರು ಪರ ಹೋಗ್ತಾರೆ. ಈ ಸರ್ಕಾರ ವಕೀಲರು ಹಾಕೋ ಕೇಸ್ಗಳು ತುಂಬ ವೀಕ್ ಆಗ್ತಾ ಇದ್ದಾರೆ, ಅವನು ಫೇಲ್ ಆಗ್ತಾರೆ, ಮತ್ತು ಅವ್ನು ನ್ಯಾಯ ಸಿಗಲ್ಲ. ಈ ಥರದ್ದು ಕಾಮನ್ ಆಗಿರೋ ಎಲ್ಲ ಕಡೆ ಕೇಳಬರ್ತಾರೆ ಅಂತ ಇಂಥದ್ದು. ಇದನ್ನು ಮತ್ತು ರಿಫಾರ್ಮ್ಸ್ ವಿಷಯಕ್ಕೆ ಬಂದರೆ ಯಾವ ಥರ ರಿಫಾರ್ಮ್ ಮಾಡ್ಬೋದು ಅಂತ ಒಂದು, ಮತ್ತು ಇಂಥ ವಿಷಯಗಳಲ್ಲಿ ಈ ಕಳೆದ ನಿಮ್ಮ ಅವಧಿಯಲ್ಲಿ ಸರ್ಕಾರ ಮತ್ತು ನ್ಯಾಯಾಂಗ ಎರಡೂ ನಡುವೆ ಯಾವ್ದಾದ್ರು ಒಂದಷ್ಟು ಘರ್ಷಣೆಗಳು ಅಂದರೆ ಕಾನ್ಫ್ಲಿಕ್ಟ್ ಏನಾದರೂ ಆ ಥರದ್ದು ಏನಾದರೂ ನಿಮ್ಮ ಅನುಭವ ಬಂದಿದೆಯಾ? ಯಾವುದನ್ನ ಸುಧಾರಣೆ ಮಾಡಬೇಕು ಅಂತ ನಿಮ್ಮ ಸಲಹೆ ಸರ್ಕಾರ ಕೊಟ್ಟಿದ್ದೀರಿ? ಇಂಥ ಸಾಮಾಜಿಕ ಸಮಸ್ಯೆಗಳು ಎದುರಾದಾಗ ಯಾವ ಥರ ಮಾಡಬೇಕು ಅಂತ ನಾವು ಸಲಹೆ ಕೊಟ್ಟಿದ್ದೀವಿ ಅಂತ ಹೇಳಿ. ಸರ್ಕಾರಿ ವಕೀಲರು ಮತ್ತು ಅಭಿಯೋಜಕರ ಗುಣಮಟ್ಟ ಹೆಚ್ಚು ಮಾಡಬೇಕು ಅಂತ ಹೇಳೋದು ಖಂಡಿತವಾಗಿ ಆಗಬೇಕಾಗಿರುವಂಥ ಒಂದು ಬದಲಾವಣೆ. ಕ್ವಾಲಿಟಿ ಲಾಯರ್ಸ್ನ ತರಬೇಕು, ಕಮಿಟೆಡ್ ಆಗಿರುವಂಥ ಲಾಯರ್ಸ್ನ ತರಬೇಕು ಪ್ರಾಸಿಕ್ಯೂಷನ್ ಕೇಸ್ಗಳಿಗೆ ಅಂತ ಹೇಳುವಂಥದ್ದು ಖಂಡಿತವಾಗಿ ಆಗಬೇಕಾಗಿರುವಂಥ ಒಂದು ಬದಲಾವಣೆ. ಆದರೆ ಬಡವರಿಗೆ ನ್ಯಾಯ ಸಿಗೋದಿಲ್ಲ ಅಂತ ಹೇಳುವಂಥದ್ದು ಕೂಗಿದೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದರೆ ತಾವು ಈಗ ಸಣ್ಣ ಉದಾಹರಣೆ ತಗೋಬೋದು. ಈ ಪ್ರಜ್ವಲ್ ರೇವಣ್ಣ ಕೇಸು ಎಲ್ಲ ದೂರದಾರರು ಬಡವರು ತಾನೆ, ಎಲ್ಲ ಕೆಲಸ ಮಾಡ್ತಾಯಿದ್ದಂಥವ್ರು, ಅಡುಗೆ ಮಾಡ್ತಾಯಿದ್ರು. ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ನಾನು ಅದಕ್ಕೆ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಬಗ್ಗೆ ಕಮೆಂಟ್ ಮಾಡಿ. ಆದರೆ ಕೊನೆಗೆ ಶಿಕ್ಷೆ ಆಗಿರೋದು ಯಾರು ದೂರ ಮೇಲೆ. ಸೊ ಅದರಿಂದ ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಕೆಲವು ಸಿವಿಲ್ ವ್ಯಾಜ್ಯಗಳಲ್ಲಿ ದೊಡ್ಡ ದೊಡ್ಡ ವಕೀಲರನ್ನು ದುಡ್ಡು ಕೊಟ್ಟು ಬಡವ್ರ ಕೈನಲ್ಲಿ ಮಾಡೋದು ಸರ್. ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕು, ಒಂದು ಸಣ್ಣ ಪ್ರಕರಣದ ಹೋಗ್ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಆಗ್ತದೆ, ಅದಕ್ಕೆ ಆಗೋದಿಲ್ಲ. ಅದರಿಂದ ಬಡವರಿಗೆ ನ್ಯಾಯ ದೊರಕಿಸ್ಲಿಕ್ಕೋಸ್ಕರ ಬೇಕಾಗಿರುವಂಥ ಸಿಸ್ಟಮ್ ಇದೆಯಾ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಇಲ್ಲ. ಸಣ್ಣ ವ್ಯಾಜ್ಯ 2 ಎಕರೆ 3 ಎಕರೆ ಜಮೀನಿನ ವ್ಯಾಜ್ಯ ನಡೆಸ್ತಾ ಇರ್ತಾರೆ, ಹೈಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ, ಅದನ್ನು ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗೋಕ್ಕಾಗಲ್ಲ, ಹೈಕೋರ್ಟಿಗೆ ತೊಗೊಂಬರೋಕ್ಕೂ ಆಗೋದಿಲ್ಲ. ಯಾಕಂದರೆ ಹೈಕೋರ್ಟಿಗೆ ಬರಬೇಕಾದ್ರೂ 1 ಲಕ್ಷ ರೂಪಾಯಿ ಅಂತೂ ಬೇಕೇ ಬೇಕು. ಒಂದು ವಕೀಲರ ಫೀಸು, ಕೋರ್ಟ್ ಫೀಸು ಇದೆಲ್ಲ ಸೇರಿ ಮತ್ತೆ ಹೋಗೋದು ಬರೋದೆಲ್ಲ ಸೇರಿ ಖಂಡಿತವಾಗಿ 1 ಲಕ್ಷ ರೂಪಾಯಿ. ಇವತ್ತು 1 ಲಕ್ಷ ರೂಪಾಯಿ ಒಂದು ವ್ಯಾಜ್ಯಕ್ಕೋಸ್ಕರ ಕೊಡುವಂಥದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಲ್ಲ. ಅದರಿಂದ ಇದನ್ನು ಬದಲಾಯಿಸೋದಕ್ಕೋಸ್ಕರ ಇವತ್ತು ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ, ಉಚಿತವಾಗಿ ಅವ್ರಿಗೆ ವಕೀಲರನ್ನು ಕೊಡುವಂಥದ್ದು ಇದೆಯಲ್ಲ, ಆ ಲೀಗಲ್ ಸರ್ವಿಸಸ್ ಅಥಾರಿಟಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆದರೆ ಅದರ ಬಳಕೆ ಹೆಚ್ಚಾಗಬೇಕು, ಜನರಿಗೆ ಅದರ ಅರಿವಿಕೆಯನ್ನು ಮೂಡಿಸುವಂಥದ್ದನ್ನು ಮಾಡಬೇಕು. ಮತ್ತು ಅಲ್ಲಿ ರಿಜಿಸ್ಟರ್ ಆಗಿರುವಂಥ ವಕೀಲರು ಒಳ್ಳೆ ವಕೀಲರು ಇತ್ತು. ಖಂಡಿತವಾಗಿ ಲೀಗಲ್ ಸರ್ವಿಸಸ್ ಅಥಾರಿಟಿನ ಸ್ಟ್ರೆಂಥನ್ ಮಾಡಿದ್ರೆ ಫ್ರೀ ಲೀಗಲ್ ಏಡ್ ಎಲ್ಲ ನೋಟಿಸ್ನಲ್ಲಿ ನೀವು ನೋಡಿದ್ರೆ, ನೀವು ಪಾವರ್ಟಿ ಲೈನ್ ಕೆಳಗಡೆ ಇದ್ದಂದರೆ ನಿಮ್ಗೆ ಫ್ರೀ ಲೀಗಲ್ ಏಡ್ ಸಿಗುತ್ತೆ ಅಂತ ಬಂದಿರ್ತಾರೆ.
ಯಾವುದೇ ನೋಟಿಸ್ ಕೋರ್ಟಿಂದ ಬಂದಾಗ ಅದು ಹೈಕೋರ್ಟಿಂದ ಬಂದಂಥ ನೋಟಿಸ್ಗಳಲ್ಲಿ. ಅದರಿಂದ ಅದನ್ನು ಬಳಸ್ಕೊಳ್ಳೋದಕ್ಕೆ ಜನರಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟು, ಖಾಸಗಿ ವಕೀಲರಿಗೆ ಸ್ವಲ್ಪ ದುಡಿಮೆ ಕಡಿಮೆ ಆಗೋ ಪರವಾಗಿಲ್ಲ, ಅಲ್ಲಿಗೆ ಹೋದರೆ ಲೀಗಲ್ ಸರ್ವಿಸಸ್ನಲ್ಲಿ. ಮತ್ತು ಲೀಗಲ್ ಸರ್ವಿಸಸ್ನ ಕಡ್ಡಾಯ ಮಾಡೋದು. 5 ವರ್ಷ ವೃತ್ತಿಯಾಗಿರುವಂಥ ಅವರು 15 ವರ್ಷದವರೆಗೂ ಅಥವಾ 20 ವರ್ಷ ವೃತ್ತಿವರೆಗೂ ನೀವು ಕಡ್ಡಾಯವಾಗಿ ಲೀಗಲ್ ಸರ್ವಿಸಸ್ 2 ವರ್ಷ ಅಥವಾ 3 ವರ್ಷ ಮಾಡಲೇಬೇಕು ಅಂತ ಮಾಡಿದ್ರೆ ಒಂದು ಒಳ್ಳೆ ಪೂಲ್ ಆಫ್ ಲಾಯರ್ಸ್ ಲೀಗಲ್ ಸರ್ವಿಸಸ್ ಇದ್ದೇ ಇರ್ತದೆ. ಇಷ್ಟು ಲೀಗಲ್ ಸರ್ವಿಸಸ್ಗಳಲ್ಲಿ ನೀವು ಕೇಸ್ ಮಾಡೋದಾದರೆ ನಿಮ್ಮನ್ನು ನಾವು ನ್ಯಾಯಾಧೀಶರಾಗಿ ಪರಿಗಣಿಸ್ತೀವಿ ಅಥವಾ ಹಿರಿಯ ವಕೀಲರಾಗಿ ಪರಿಗಣಿಸಲಿಕ್ಕೆ ಅದು ಅನುಕೂಲ ಆಗ್ತದೆ ಅಂತ ಹೇಳುವಂಥದ್ದು, ಒಂದು ಪ್ರೋತ್ಸಾಹ ಕೊಡುವಂಥದ್ದು, ಈ ರೀತಿಯಾದಂಥ ಬದಲಾವಣೆಯನ್ನು ಮಾಡಿದ್ರೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಮೂಲಕ ಬಡವರಿಗೆ ವಕಾಲತ್ತು ವಹಿಸಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ಬೋದು. ಮತ್ತು ನ್ಯಾಯಾಂಗ ಜೊತೆ ಸಾಧಾರಣವಾಗಿ ಸರ್ಕಾರಗಳು ಯಾವತ್ತೂ ಸಂಘರ್ಷಕ್ಕೆ ಹೋಗೋದಿಲ್ಲ. ನ್ಯಾಯಾಂಗ ಕೂಡ ಹೋಗಬಾರ್ದು ಅಂತ ನನ್ನ ಅನಿಸಿಕೆ. ಬ್ಯಾಲೆನ್ಸ್ಡ್ ಆಗಿರಬೇಕು, ಅವ್ರು ಕೆಲಸ ಮಾಡಬೇಕು, ನಾವು ನಮ್ಮ ಕೆಲಸ ಮಾಡಬೇಕು. ನಾವು ಅಂಥ ಸಂಘರ್ಷಗಳು ನ್ಯಾಯಾಲಯದಲ್ಲಿ ಅಂಥದ್ದು ಯಾವುದು ಈ ಸರ್ಕಾರದಲ್ಲಿ ಏನೂ ಆಗಲಿಲ್ಲ, ಹೋರಾಟಗಳಾಗಿದೆ. ನಮಸ್ಕಾರ, ನಾನು ವಿರಾಟ್ಪೇಟೆಯಿಂದ ಬಂದಿದ್ದೀನಿ. ಮೊದಲಾಗಿ ನಾನು ಬ್ಯಾಂಗ್ಳೂರು ಪ್ರೆಸ್ ಕ್ಲಬ್ನವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ವಿಶೇಷ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಳ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರು ಪೊನ್ನಣ್ಣನವರು ಅವರ ವಿಚಾರವಾಗಿ ನಮಗೆಲ್ಲರಿಗೂ ಗೊತ್ತು, ಒಂದು ಮಾಧ್ಯಮ ಸಂವಾದವನ್ನು ಇವತ್ತು ಹಮ್ಮಿಕೊಳ್ತಾ ಇದ್ದೀರಿ. ಇಲ್ಲಿ ನಾನು ನಮ್ಮ ಕೊಡಗಿನ ಪರವಾಗಿ ಒಂದು ಮಾತು ಆಡಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಕೊಡಗು ಅಂತಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಈ ರಸ್ತೆಗಳ ಒಂದು ಸ್ಥಿತಿಗತಿ ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಕದ ತಮಿಳುನಾಡಿಗೆ ಹೋದರೆ ಅಥವಾ ಕೇರಳಕ್ಕೆ ಹೋದರೆ ಅಲ್ಲಿನ ರಸ್ತೆಗಳ ಗುಣಮಟ್ಟ ಅಷ್ಟೊಂದು ಚೆನ್ನಾಗಿರ್ತದೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೊಂದು ಹಾಳು ಬಿದ್ದಿದೆ ರಸ್ತೆಗಳು, ಇದಕ್ಕೆಲ್ಲ ಒಂದು 2-3 ವರ್ಷದೇ ಒಂದು ಜೀವನವ ಈ ರಸ್ತೆಗೆ ಅಂತ. ಯಾಕೆ ಗುಣಮಟ್ಟವನ್ನು ಯಾಕೆ ಕಾಪಾಡ್ತಾ ಇಲ್ಲ? ತಮ್ಮ ಅಧಿಕಾರ ಒಂದು 3 ವರ್ಷ ಅಥವಾ 5 ವರ್ಷದವರೆಗೆ ಮಾತ್ರ ಈ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಆಗೋದ? ನಮ್ಮ ಇವಾಗ ಗುಡ್ಡಗಾಡು ಕೊಡಗಿನ ರಸ್ತೆಗಳು ಹೇಳ್ತಿರೋದು ಅಷ್ಟೊಂದು ವಿನಾಯ ಸ್ಥಿತಿಯಲ್ಲಿದೆ. ಯಾಕೆ ಇದೆಲ್ಲ ಇಂಥದನ್ನು ತಾವು ಯಾಕೆ ಪರಿಹರಿಸ್ತೀರಾ ಅಂತ ಹೇಳುವಂಥದ್ದೊಂದು. ಮತ್ತು ಕೊಡಗಿನಲ್ಲಿ ಇಂಥ ಅಲ್ಲ, ನಮ್ಮ ರಾಜ್ಯದಲ್ಲಿ ಯಾಕೆ ಒಂದು ಸಮಾನವಾದ ಒಂದು ಸಾಮಾಜಿಕ ನ್ಯಾಯವನ್ನು, ವಿಶೇಷವಾಗಿ ನಮ್ಮ ಮರಗಳ ಹಕ್ಕು, ಈ ಮರಗಳ ಹಕ್ಕಿನ ವಿಚಾರವಾಗಿ ನಮ್ಮ ತಂದೆಯವರು ಸುಬ್ಬಯ್ಯನವರು ಇರುವಾಗಲೇ ಒಂದು ಆಂದೋಲನವನ್ನು ಶುರು ಮಾಡಿ ಇಲ್ಲಿಯವರೆಗೂ ಅದು ಈಡೇರಲಿಲ್ಲ. ಮರದ ಹಕ್ಕು ನಾವು ಬೆಳೆಗಾರರಿಗೆ ಸಿಕ್ಕಿಲ್ಲ ಇಷ್ಟರವರೆಗೆ. ಅದೇ ಥರ ಈ ಶೇಂದಿ ತೆಗೆಯುವಂಥದ್ದು, ಪಕ್ಕದ ದಕ್ಷಿಣ ಕನ್ನಡದವರು ಶೇಂದಿ ತೆಗಿತಾರೆ. ಆದರೆ ನಮ್ಮ ಕೊಡಗಿನಲ್ಲಿ ಬೇಕಾದಷ್ಟು ಮರಗಳಿವೆ, ನಮಗೆ ಶೇಂದಿ ತೆಗಿಲಿಕ್ಕೆ ಅಧಿಕಾರ ಇಲ್ಲ, ಹಕ್ಕಿಲ್ಲ. ಯಾಕೆ ಇಂಥ ಒಂದು ತಾರತಮ್ಯ ನಮ್ಮ ರಾಜ್ಯದಲ್ಲಿ? ತಾವು ಅದಕ್ಕೆ ಉತ್ತರ. ರಸ್ತೆಗಳ ಬಗ್ಗೆ ಮಾತಾಡಿದಾಗ ಕೊಡಗಿನಲ್ಲಿ ರಸ್ತೆ ಕೆಟ್ಟೋಗಿದೆ, ಮಳೆ ಹೆಚ್ಚು 2 ವರ್ಷದಿಂದ ಹೊಡೆದಿರೋದ್ರಿಂದ, ಮತ್ತು ಕಾಮಗಾರಿ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರು ತಪ್ಪಾಗಿದೆ. ನಾನು ಯಾಕೆ ಅದನ್ನು ಹೇಳೋಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆರೋಪ ಮಾಡ್ತಾನೆ, ನೀವು ರೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಆದರೆ ನೀವೇ ನೋಡಿ, ನೀವು ರಸ್ತೆ, ನೀವು ವಿರಾಜಪೇಟೆನವರು, ನೀವು ರಸ್ತೆ ನೋಡಿ, ಯಾವತ್ತು ಹಾಕಿದ್ದು ರಸ್ತೆ, ಈ ಪರಿಸ್ಥಿತಿ ಏನಾಗಿದೆ? ಒಂದು PWD ಇಲಾಖೆನಲ್ಲಿ ಏನಾಗುತ್ತೆ, ಒಂದು 5 years ಆದರೂ ಮೇಂಟೆನೆನ್ಸ್ಗೆ ಅಂತ ಇಟ್ಟಿರ್ತಾರೆ ರಸ್ತೆ. 3 ವರ್ಷ ಹಿಂದೆ ಆಗಿರೋ ರಸ್ತೆಗಳೆಲ್ಲ ಗುಂಡಿ ಬಿದ್ದುಬಿಟ್ಟಿದೆ. ಈಗ ಅದನ್ನು ಮಾಡಲು ಹೊಸ ರಸ್ತೆ ಮಾಡಬೇಕಂದ್ರೆ ಯಾಕೆ 5 ವರ್ಷ ಆಗಿಲ್ವಲ್ಲ ಅಂತ ಅವ್ರು ಕೇಳ್ತಾರೆ. ಆದರೆ ಇದು ಯಾರನ್ನು ಕೇಳಬೇಕು? ಈಗ ಅಲ್ಲಿ ಮಾಡಿರುವಂಥ ಗುತ್ತಿಗೆದಾರರು ಯಾರು, ಕೊಟ್ಟಂಥವ್ರು ಯಾರು, ಇದನ್ನೆಲ್ಲ ಮಾಡ್ಕೊಂಡು ಹೋದರೆ ಪ್ರಗತಿ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಈಗ ರಸ್ತೆ ಗುಣಮಟ್ಟ ಏನೇ ಇದ್ದಿರ್ಬೋದು, ಮುಂದಕ್ಕೆ ಚೆನ್ನಾಗಿ ಮಾಡಬೇಕು ಅಂತೇಳಿ ನಾನು ವಿಶೇಷ ಅನುದಾನಗಳನ್ನು ಸರ್ಕಾರದಿಂದ ತಂದಿದ್ದೀನಿ. ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲೂ ದುಡ್ಡು ಕೊಟ್ಟಿದ್ದಾರೆ ನಮ್ಮ ರಸ್ತೆಗಳಿಗೆ, ಮತ್ತು ವಿಶೇಷ ಪ್ಯಾಕೇಜನ್ನು ಕೊಟ್ಟಿದ್ದಾರೆ, ಮತ್ತು ಬೇರೆ ಕ್ಷೇತ್ರಗಳಿಗೆ ಕೊಟ್ಟಿರೋಕ್ಕಿಂತ ಹೆಚ್ಚು ಅನುದಾನವನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ. ರಸ್ತೆ ಕಾಮಗಾರಿಗಳನ್ನ ಈಗ ಮಾಡಿದ್ರೆ ಮತ್ತೆ ಕಳಪೆ ಆಗುತ್ತೆ. ಅದಕ್ಕೆ ಮಳೆ ಸಂಪೂರ್ಣವಾಗಿ ನಿಂತು ಬಿಸಿಲು ಬಂದ ಮೇಲೆ ಕಾಮಗಾರಿನ ಚಾಲನೆ ಮಾಡಬೇಕು ಅಂತೇಳಿ ಭಾಳಷ್ಟು ರಸ್ತೆಗಳದ್ದು ಟೆಂಡರ್ ಆಗಿ ಅಲ್ಲಿಗೆ ನಿಲ್ಲಿಸಿದ್ದೀವಿ. ಮುಂದೆ ಟೆಂಡರ್ ಆಗುವಂಥದ್ದಿದೆ. ಈಗ ಮೊನ್ನೆ ಕೂಡ 50 ಕೋಟಿ ರೂಪಾಯಿ ಕೊಟ್ಟಿರೋದ್ರಲ್ಲಿ 30 ಕೋಟಿ PWD ರಸ್ತೆಗೆ ಕೊಟ್ಟಿದ್ದೀವಿ. ಸೊ ಅದರಿಂದ ಬಹುಶಃ 120-140 ಕೋಟಿಗಿಂತ ಹೆಚ್ಚು ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳೇ ನವೆಂಬರ್ ನಂತರ, ಅಕ್ಟೋಬರ್ ನವೆಂಬರ್ನಲ್ಲಿ ಕೊಡಗಲು ಪ್ರಾರಂಭ ಆಗ್ತದೆ. ನಾನು ಪದೇ ಪದೇ ಇಂಜಿನಿಯರ್ಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಗುಣಮಟ್ಟನ ಕಾಪಾಡಿ. ಹೆಂಗಿದ್ರು ನಿಮ್ಮಲ್ಲಿ, ನಮ್ಮಲ್ಲಂತೂ ಬೇರೆ ಖರ್ಚಿಲ್ಲ ನಿಮಗೆ, ನೀವೆಲ್ಲ ಡೈರೆಕ್ಟ್ ಅಲ್ಲಿಗೆ ಬಳಸ್ಬೋದಲ್ಲ, ಅದಕ್ಕೆ ಬಳಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದಕ್ಕೆ ಅದು ಒಳ್ಳೇದಾಗ್ಬೋದು. ಡಾಂಬರೀಕರಣ ಮಾಡ್ತೀರಾ ಅದಕ್ಕೆ ಕಾಂಕ್ರೀಟ್ ರೋಡ್ ಕೊಡ್ತಾರೆ? ಮಾಡೋದಕ್ಕೆ ಆಗೋದಿಲ್ಲ, ಭಾಳ ಬಹುತೇಕ ಡಾಂಬರೀಕರಣನೇ ಮಾಡಬೇಕು. ಮತ್ತು ರಸ್ತೆ ಬೇರೆ ಕಡೆ ನೀವು ಹೇಳ್ತಾ
ಹೇಳ್ತಾ ಇರುವಂಥದ್ದು ರಾಜ್ಯದ ಬೇರೆ ಕಡೆ ಕೆಟ್ಟೋಗಿದೆ ಅಂತ ನಾನು ಒಪ್ಪೋದಿಲ್ಲ. ಬೆಂಗಳೂರಿನಲ್ಲಿ ಕೆಟ್ಟೋಗಿದೆ. ಈಗ ಬೆಳಗ್ಗೆ ಕೂಡ ರಿವ್ಯೂ ಮೀಟಿಂಗ್ ಮಾಡಿದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ತಾರೆ ಈಗ ಕಾಲದಲ್ಲಿ. ಅಂದರೆ ಬೇರೆ ಕಡೆ ಸಾಧಾರಣವಾಗಿ ಸ್ಟೇಟ್ ಹೈವೇಸ್ ಎಲ್ಲ ಒಂದು ಒಳ್ಳೆ ಗುಣಮಟ್ಟವಾಗಿದೆ. ಮತ್ತು ಸೇಂದಿ ವಿಚಾರಕ್ಕೆ ಬಂದಾಗ ನೀವು ಹೇಳ್ತಾ ಇರೋವಂಥ ವಿಚಾರ ನಾನು ಕೂಡ ಗಮನಿಸಿದ್ದೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಎತ್ಕೋಬೇಕು, ಅದೊಂದು ಇಶ್ಯೂ ಆಗಿ ಗೌರ್ಮೆಂಟ್ ಜೊತೆ ಚರ್ಚೆ ಮಾಡಬೇಕು ಅಂತ ನಾನು ಚಿಂತೆ ಮಾಡಿದ್ದೀನಿ. ನಾವು ಕೂತು ಚರ್ಚೆ ಮಾಡೋಣ, ಯಾವ ರೀತಿ ಅದಕ್ಕೆ ಬೇಕಾದರೆ ಒಂದು ಹೋರಾಟದ ರೂಪವನ್ನು ಕೂಡ ಕೊಟ್ಟು ಆ ಸೇಂದಿ ಹಕ್ಕನ್ನು ಪಡ್ಕೊಳ್ಳೋಂಥ ಮರಗಳ ಹಕ್ಕು ಬಂದಾಗ ಸಾಧಾರಣ ನಮ್ಮ ಜಮ್ಮ ಬಾಣೆ ಜಾಗದಲ್ಲಿ ಮರದ ಹಕ್ಕನ್ನು ಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ ಕಾನೂನಲ್ಲಿ. ನಾವು ಕೇಳ್ತಾ ಇದ್ವಿ ಪರಾಧೀನ ಅಂದರೆ ಏಲಿನೇಟೆಡ್ ಬಾಣೆ ಲ್ಯಾಂಡ್ಸ್, ಪರಾಧೀನ ಆಗಿರುವಂಥ ಬಾಣೆ ಲ್ಯಾಂಡು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನಲ್ಲಿ ಬೇರೆಯವ್ರಿಗಿರುವಂಥ ಹಕ್ಕು ನಮಗೂ ಸಿಗಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ. ಅದು ತಾವು ಹೇಳೋದು ಸರಿ, ಆದರೆ ಪೂರ್ಣವಾಗಿ ಹಕ್ಕು ಕೊಟ್ಟರೆ ಅಂದ್ರೂ ಕೂಡ ಏನಾಗುತ್ತೆ ನಿಮಗೆ ಗೊತ್ತಿದೆ. ಸೊ ಅದನ್ನು ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಬಟ್ ಪರಾಧೀನ ಜಮ್ಮ ಬಾಣೆಯಲ್ಲಿ ಮರದ ಹಕ್ಕು ನಮ್ಗೆ ಸಿಕ್ಕಿದೆ. ಅದು ನೀವು ಹೇಳಿದಾಗೆ ಎ.ಕೆ. ಸುಬ್ಬಯ್ಯನವರ ಒಂದು ಹೋರಾಟ ಮತ್ತು ಚಕ್ಕೆರ ಪೋಯ ಕೇಸ್ನ ಪರಿಣಾಮವಾಗಿ ಸಿಕ್ಕಿದೆ. ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಲಿಕ್ಕೆ ನಾವು ಅದಕ್ಕೆ ಹೋರಾಟ ಮಾಡಿ. ಕೊನೆಯ 2 ಪ್ರಶ್ನೆಗಳು ಮುಗಿತಾ ಬಂದಿದೆ. ಕೊನೆಯ 2 ಪ್ರಶ್ನೆಗಳು ದಯವಿಟ್ಟು ಬೇರೆಯವರು ಕೇಳಿ ಸರ್. ಅವ್ರು ಕೇಳಿರುವ ಪ್ರಶ್ನೆ ಅವ್ರು ಕೇಳಿ. ಕೊನೆಯ 2 ಪ್ರಶ್ನೆಗಳು ಸರ್. ಒಂದು ನಿಮಿಷ ಸರ್, ನಮ್ಮದೊಂದು ಪ್ರಶ್ನೆ ಇದೆ ಸರ್. ಕೊಡವರು ಫೇಮಸ್ ಫಾರ್ ಆರ್ಮಿಗೆ ಹೋಗ್ತಾರೆ, ಅದು ಯಾರನ್ನು ತಪ್ಸೋಕ್ಕಾಗಲ್ಲ. ಮನೆಯಿಂದ ಒಬ್ಬರಾದರೂ ಆರ್ಮಿಲಿ ಇರ್ತಾರೆ, ಇವಾಗೂ ಇರ್ತಾರೆ. ಆದರೆ ಕೊಡವರಲ್ಲಿ ಹಾಕಿ ಪ್ಲೇಯರ್ಸು ಮತ್ತು ಇಂಡಿಯಾ ಟೀಮಲ್ಲಿ ಜಾಸ್ತಿ ಜನ ಇರ್ತಾರೆ. ಇವಾಗ ಇಬ್ಬರೇ ಇರ್ತಾರೆ. ಏನಕ್ಕೆ ಕೊಡವರಲ್ಲಿ ಹಾಕಿ ಆಡೋದು ಕಮ್ಮಿ ಆಗ್ತಾ ಇದೆಯಾ, ಇಲ್ಲಾಂದರೆ ನಿಮ್ಮ ಕಡೆಯಿಂದ ಹಾಕಿ ಪ್ಲೇಯರ್ಸ್ಗೆ ಫೆಸಿಲಿಟಿ ಕೊಡ್ತಾ ಇಲ್ಲ, ಯಾಕೆ ಇದು ಕಮ್ಮಿ ಆಗ್ತಾ ಇದೆ? ನೀವು ಹೇಳೋದು ಸರಿ, ಕಮ್ಮಿ ಆಗ್ತಾ ಇರೋದಂತೂ ಸತ್ಯ. ಆದರೆ ದೇಶವನ್ನು ಪ್ರತಿನಿಧಿಸುವಂಥ ಕ್ರೀಡಾಪಟುಗಳು ಕೊಡಗಿನಿಂದ ಮೊದಲಿದ್ದಂಥ ಸಂಖ್ಯೆಯಲ್ಲಿಲ್ಲ. ಅದರ ಬಗ್ಗೆ ನಮಗೆಲ್ಲರಿಗೂ ಕೂಡ ಭಾಳ ಒಂದು ಚಿಂತೆ ಇದೆ. ಅಂದರೆ ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ ವಿಷಾದ ಕೂಡ ಇದೆ. ಈ ಬಾರಿ ಬಹುಶಃ ಕಳೆದ 2 ವರ್ಷದ ನಂತರ ಈ ಬಾರಿ ಪೂವಣ್ಣ ಅಂತ ಒಬ್ಬರು ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ. ಎಲ್ಲ ಇಬ್ಬರು ಸೆಲೆಕ್ಟ್ ಆಗಿದ್ರು, ಒಬ್ಬರು ಅಥವಾ ಇಬ್ಬರು ಸೆಲೆಕ್ಟ್ ಆಗಿದೆ. ಜೂನಿಯರ್ಸ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದಿಲ್ಲ ಅಂತ ಹೇಳಿದ್ರೆ ಕಳೆದ 2 ವರ್ಷದಲ್ಲಿ ಯಾರೂ ಇರಲಿಲ್ಲ. ಇದಕ್ಕೆ ಹಲವು ಕಾರಣಗಳಿದೆ. ಹಾಕಿ ಮೊದಲಿನಂತೆ ಅಲ್ಲಿ ಮೈದಾನದಲ್ಲಿ ಆಡ್ತಾ ಇದ್ದಂಥ ಹಾಕಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಾ ಇಲ್ಲ. ಇವತ್ತು ಟರ್ಫ್ ಎಲ್ಲ ಆಡ್ತಾ ಇದ್ದಾರೆ. ಹಾಕಿ ಸ್ಟಿಕ್ಗಳು ಬಂದಾಗಿದೆ, ಬಾಲ್ ಬಂದಾಗಿದೆ, ಹಾಕಿಯ ಒಂದು ಸ್ಪೀಡ್ ವೇಗ ಏನಿದೆ ಆ ಆಟದ ಕಂಪ್ಲೀಟಾಗಿ ಬದಲಾಗಿದೆ. ಬೇಕಾಗಿರುವಂಥ ಫಿಟ್ನೆಸ್ ಬಹಳಷ್ಟು ಹೆಚ್ಚಾಗಿದೆ. ಇದಕ್ಕೆ ಪೂರಕವಾದಂಥ ಸೌಕರ್ಯಗಳನ್ನು ನಾವು ಕೊಟ್ಟಿಲ್ಲ ಜಿಲ್ಲೆಯಲ್ಲಿ. ಇದು ವಾಸ್ತವ. ಬೆಂಗಳೂರಲ್ಲಿ ಬಂದು ಸ್ಪೋರ್ಟ್ಸ್ ಹಾಸ್ಟೆಲ್ಗಳಲ್ಲಿ ಓದ್ಕೊಂಡು ಇರುವಂಥ ಸೌಕರ್ಯಗಳು ಬಳಸಿದ್ದು ನೋಡಿದ್ರು ರಾಜ್ಯದಲ್ಲೂ ಕೂಡ ಆ ಥರ ಸೌಕರ್ಯ ಕೊಟ್ಟಿದ್ದಾರೆ. ಈಗ ಒರಿಸ್ಸಾನಲ್ಲಿ ಸಣ್ಣ ಒಂದು ಊರಿನಲ್ಲಿ 28ಗಿಂತ ಹೆಚ್ಚು ಟರ್ಫ್ ಇದೆ. ನನಗೆ ಅಲ್ಲಿ ಚೀಫ್ ಸೆಕ್ರೆಟ್ರಿ, ಈಗಲ್ಲ 4 ವರ್ಷದಿಂದ ಸರ್ಕಾರ ಬರೋದಕ್ಕಿಂತ ಮುಂಚೆ ಅಲ್ಲಿ ಚೀಫ್ ಸೆಕ್ರೆಟರಿ ನನಗೆ ಫೋನ್ ಮಾಡಿದ್ದಾರೆ. ಅವ್ರೇನಂತ ಹೇಳಿದ್ರೆ, ನಿಮ್ಮಲ್ಲಿರುವಂಥ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಕಳಿಸ್ಕೊಡಿ, ನಮಗೆ ಕೋಚಿಂಗ್ ಬೇಕು, ನೀವು ಎಷ್ಟು ಕೇಳ್ತೀರ ಸಂಬಳ, 1 ಲಕ್ಷ 1.5 ಲಕ್ಷ ಸಂಬಳ ಕೊಟ್ಟು ಅವ್ರಿಗೆ ನಿಗದಿಕ್ಕೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ಫೋನ್ ಮಾಡಿದ್ರು. ನಾನು ಯಾರು ಅಂತಲೇ ಗೊತ್ತಿಲ್ಲ, ಕಂಡುಹಿಡಿದೆ ಅವರು, ನಾನು ಒಬ್ಬ ಲಾಯರ್ ಅಂತೇಳಿ ಅವ್ರು ಫೋನ್ ಮಾಡಿ ಮಾತಾಡಿದ್ರು. ಅಂದರೆ ಅಷ್ಟು ಆಸಕ್ತಿಯನ್ನು ವಹಿಸಿ ಅಲ್ಲಿ ಕ್ರೀಡೆಗೆ ಹಾಕಿಗೆ ಅವರು ಪ್ರೋತ್ಸಾಹ ಕೊಟ್ಟು ಇವತ್ತು ಒರಿಸ್ಸಾ ಇಸ್ ರಿಪ್ರೆಸೆಂಟಿಂಗ್ ಇಂಡಿಯಾ ಭಾಳ ಪ್ಲೇಯರ್ಸ್ಗಳನ್ನ ಬರ್ತಾರೆ. ಹಂಗೆ ಮಾಡಬೇಕು. ಈಗ ನಾನು ಮೊನ್ನೆ ಕೂಡ ನಮ್ಮ ಊರಿನಲ್ಲೇ ವಿರಾಜಪೇಟೆಯಲ್ಲಿ ಒಂದು 11.5 ಎಕರೆ ಕ್ರೀಡಾ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಮಜೇಮ್ ಮಾಕನ್ ಅವರು ರಾಜ್ಯಸಭಾ ಸದಸ್ಯರು, ಅವರು ಕೂಡ ದುಡ್ಡು ಕೊಡ್ತೀನಿ ಅಂತೇಳಿ ಅವರು ಬಂದಿದ್ದಾರೆ. ಗುರುತಿಸಿ ಮಾಡ್ತಾಯಿದ್ದೀವಿ. ಅಲ್ಲಿ ಕೊಡುವಂಥ ಒಂದು ಮೂಲಭೂತ ಸೌಕರ್ಯ ಕೊಡುವಂಥದ್ದು ಮಾಡ್ತೀವಿ. ಪೊನ್ನಂಪೇಟೆಯಲ್ಲಿರುವಂಥ ಟರ್ಫ್ ಗ್ರೌಂಡ್ಗೆ ಹೊಸ ಟರ್ಫ್ ಹಾಕುವಂಥದ್ದು, ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಕಟ್ಟುವಂಥದ್ದು, ಇದೆಲ್ಲ ಕಾಮಗಾರಿ ಮಾಡ್ತಾಯಿದ್ದೀವಿ. ಇವಾಗ ಸ್ಪೋರ್ಟ್ಸ್ ಮಿನಿಸ್ಟ್ರು ಬಂದು CM ಆಗಿರೋದ್ರಿಂದ ನೀವು ಅನುದಾನ ಜಾಸ್ತಿ ಕೇಳಿ ಇದನ್ನ ಇಂಪ್ರೂವ್ ಮಾಡಿ ಮೆನ್ಸ್ ಆ್ಯಂಡ್ ವುಮೆನ್ಸ್ ಎರಡನ್ನೂ ಪ್ಲೇಯರ್ಸ್ನ ರೆಡಿ ಮಾಡಿದ್ರೆ, ಚಿಕ್ಕ ಮಕ್ಕಳಿಂದ ಅದೇ PUC ಡಿಗ್ರಿಯಿಂದನೇ ನೀವು ಇದು ಮಾಡಿದ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ಇಂಡಿಯನ್ ಪ್ಲೇಯರ್ಸ್ ಆಗ್ತಾರೆ. ಅದಕ್ಕೆ ನೀವೇ MLA ಆಗಿರೋದ್ರಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಸ್ಪೋರ್ಟ್ಸ್ಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ತೀವಿ. ಖಂಡಿತ ಸರ್, ತಾವು ಮಲೆನಾಡು ಭಾಗದಿಂದ ಬಂದಂಥ ಶಾಸಕ. ಇವತ್ತು ಮಲೆನಾಡು ಭಾಗದಲ್ಲಿ ಮುಳುಗಡೆ ಸಂತ್ರಸ್ತರ ಹಿನ್ನೂರು ಪ್ರದೇಶದ ಜನಗಳು ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾರೆ. ವಿಶೇಷವಾಗಿ ಈಗ ಶರಾವತಿ ನೀರು ಪ್ರದೇಶದಲ್ಲಿ ಅಲ್ಲಿ ಅರಣ್ಯ ಇಲಾಖೆಯವರು ದಿನನಿತ್ಯ ಅವರಿಗೆ ಕಿರುಕುಳ ವಾಸ ಮಾಡ್ತಾರೆ. ಸಾಕಷ್ಟು ಈ ಬಾರಿ ನಿಮ್ಗೆ ಗೊತ್ತಿರೋ ಹಾಗೆ ತಮ್ಮ ನೇತೃತ್ವದಲ್ಲಿ ಸಭೆ ಕೂಡ ನಡೆಸ್ತಾರೆ.
ಆದರೆ ಸುಪ್ರೀಂ ಕೋರ್ಟ್ಗೆ ತಮ್ಮ ಕಡೆಯಿಂದ ಸರಿಯಾದ ರೀತಿ ಅಪ್ಡೇಟ್ ಆಗ್ತಾರೆ ರಾಜ್ಯ ಸರ್ಕಾರದಿಂದ ಅವರ ಸಂರಕ್ಷಣೆಗೆ ಏನು ಹಿತಾಸಕ್ತಿ ರಕ್ಷಣೆಗೆ ಸರಿಯಾದ ರೀತಿ ಇದಾಗ್ತದೆ ಅನ್ನೋದು ದೂರು ಕೂಡ ನಾವು ತಾವೇನು ಹೇಳ್ತೀವಿ ಅಲ್ಲ. ಅದಕ್ಕೆ ಈ ವಿಚಾರದ ಬಗ್ಗೆ ನಾವು ಮಧು ಬಂಗಾರಪ್ಪನವರು, ಮಂತ್ರಿಗಳು, ಕೆ ಜೆ ಜಾರ್ಜ್ ಅವರು, ಇವರೆಲ್ಲ ನಾವೆಲ್ಲ ಸೇರಿ ಒಂದು ಸಭೆಯನ್ನು ಅರಣ್ಯ ಸಚಿವರ ಜೊತೆಗೆ ಮತ್ತೆಲ್ಲ ಅರಣ್ಯ ಇಲಾಖೆ ಜೊತೆಗೆ ಮಾಡಿ ಅದು ಯಾವ ರೀತಿ ಕೋರ್ಟ್ ಮುಂದೆ ಇರುವಂಥ ಪ್ರಕರಣಗಳಲ್ಲಿ ನಾವು ಬಗೆಹರಿಸಬೇಕು ಅಂತ ಹೇಳುವಂಥದ್ರ ಬಗ್ಗೆ ತೀರ್ಮಾನವನ್ನು ಮಾಡಿದ್ವಿ. ಈಗ ಅದಕ್ಕೊಂದು ಫಾಲೋಅಪ್ ಮೀಟಿಂಗು ಈ ಅಸೆಂಬ್ಲಿ ಸೆಷನಲ್ಲಿ ಆಗಬೇಕಿತ್ತು. ಆದರೆ ಸೆಷನ್ನಲ್ಲಿ ಸಮಯ ಆಗಲಿಲ್ಲ ಅಂತೇಳಿ ಮುಂದೂಡಿದ್ದಾರೆ. ಬಹುಶಃ ಬರೋ ವಾರದಲ್ಲಿ ಅದೇ ವಿಚಾರಕ್ಕೆ ಮೀಟಿಂಗ್ ಆಗ್ತಾರೆ. ಭಾಳ ಹೆಚ್ಚು ಆಸಕ್ತಿಯನ್ನು ನಮ್ಮ ಮಧು ಬಂಗಾರಪ್ಪನವರು ಮತ್ತು ಜಾರ್ಜ್ ಸಾಹೇಬ್ ಇವೆಲ್ಲ ವಹಿಸಿ ಅದನ್ನು ಬಗೆಹರಿಸೋದಕ್ಕೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ. ಬಹುಶಃ ಒಂದು ಪರಿಹಾರ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ನಿಮಗೆ ಪ್ರಶ್ನೋತ್ತರ ಮುಗಿದಿದೆ. ಎಲ್ಲ ತುಂಬ ಅದ್ಭುತವಾದ ಪ್ರಶ್ನೆಗಳು, ಮೌಲ್ಯದ ಪ್ರಶ್ನೆಗಳನ್ನ ಕೇಳಿದಿರಿ. ಹಾಗಾಗಿ ಇಷ್ಟು ಹೊತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರಲ್ಲಿ ಅವರ ಸೇವಾವಧಿಗೆ ಏನಾದರೂ ಮಾಡಲಿಕ್ಕೆ ತಾವು ಸುಧಾರಣೆ ಮಾಡುವುದರ ಮೂಲಕ ಈ ಮಾಧ್ಯಮ ಸಂವಾದಕ್ಕೆ ಒಂದು ನಡೆಯುತ್ತೆ ಅಂತ ಹೇಳಿ ಇಲ್ಲ, ಭ್ರಷ್ಟಾಚಾರಕ್ಕೂ ಅವರಿಗೆ ತಿದ್ದುಪಡಿ ಸೇವಾವಧಿಗೆ ತಿದ್ದುಪಡಿ ಮಾಡಿದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತದೆ. ಇವತ್ತು 1 ಲಕ್ಷ ಬೇಗ ಆಗ್ತದೆ, ನಾಳೆ ನಾನು ಭಟ್ಟಿಯಾಗಿ ಬರ್ತಾನೆ. ಸರ್, ನಾನು ಹೇಳ್ತೀನಿ ಕೇಳಿದ್ವಿ, ಭ್ರಷ್ಟಾಚಾರ ಇದು ಮನಸ್ಥಿತಿ. ಅದು ಭ್ರಷ್ಟಾಚಾರ ಇದೆಯಲ್ಲ, ಅದನ್ನು ಬದಲಾಯಿಸಬೇಕಾದ್ರೆ ಮತ್ತೊಂದು ದೊಡ್ಡ ಕ್ರಾಂತಿ ಮೂಮೆಂಟ್ ಆಗಬೇಕು, JP ಮೂಮೆಂಟ್ ಆಗಬೇಕು. ಮತ್ತೊಂದು ಭ್ರಷ್ಟಾಚಾರ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ, ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಾನು ಸಾವಿರಾರು ಜನರು ನನ್ನ ಕಚೇರಿಗೆ ಬರೋರಿಗೆ 1 ನಿಮಿಷ ನೋಡದೆ ಸಹಾಯ ಮಾಡುವಂಥ ಕೆಲಸ ಮಾಡ್ತೀನಿ. ಯಾರೇ ಬರಲಿ ನನ್ನ ಕೈನಲ್ಲಾದರೆ ಸಹಾಯ ಮಾಡ್ತೀನಿ. ಆಗದೆ ಇದ್ದಾಗ ಏನು ಯೋಚನೆ ಮಾಡ್ತಾರೆ ಗೊತ್ತಾರೋ, ಈಗ ದುಡ್ಡು ತಗೊಂಡಿಲ್ಲ, ಅದಕ್ಕೆ ಮಾಡಿಲ್ಲ. ಜನ ಆ ಥರ ಇದ್ದಾರೆ. ನೀವು ಹೊಡೆದಾಡ್ಬೇಕಷ್ಟೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಂತ ಹೇಳಿದ್ರೆ. ಜನ ಮತ್ತು ಸಮಾಜ ಬದಲಾಗಿಲ್ಲ ಅಂತ ಹೇಳಿದ್ರೆ ಈ ದೇಶದಿಂದ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದರ ಅರ್ಥ ನಾವು ಭ್ರಷ್ಟರಾಗಬೇಕು ಅಂತಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗುತ್ತೆ ಅದನ್ನು ಮಾಡೋದು ಒಂದು ಧರ್ಮ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ನಾನು ಏಕೆ ಸುಬ್ಬಯ್ಯನವ್ರ ಥರ ಹೋರಾಟ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಚುನಾವಣಾ ರಾಜಕೀಯದಲ್ಲಿ ಭಾಳ ಕಷ್ಟ ಇದೆ ಮತ್ತು ಸಮಾಜನೇ ಆ ರೀತಿ ಆಗಿಬಿಟ್ಟಿದೆ. ನಾನು ನಿಜವಾಗ್ಲೂ ತುಂಬ ಜನರಿಗೆ ಹೇಳ್ತೀನಿ, ಬರ್ತಾರಲ್ಲ ಏನಾದ್ರು ಕೆಲಸ ಹೇಳ್ತಾರೆ, 2 ದಿವಸ 3 ದಿವಸ ಆಗಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬರ ಹತ್ರ ಹೇಳಿ ಕಳಿಸ್ತಾರೆ, ಏನಾದ್ರು ಬೇಕಾ ಅಂದರೆ ನಾನು ದುಡ್ಡು ತಗೊಂಡಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಕೆಲಸ ಮಾಡ್ತಾ ಇಲ್ಲ ಅಂತ ಅವರು ಅನುಮಾನದಿಂದ ನೋಡ್ತಾರೆ. ದುಡ್ಡು ತಗೊಂಡ್ಬಿಟ್ಟು ಕೆಲಸ ಮಾಡಲಿಲ್ಲ ಅಂದರೆ ಬೇಜಾರಿಲ್ಲ ಅವ್ರಿಗೆ. ಪಾಪ ಪ್ರಯತ್ನ ಮಾಡೋದಪ್ಪ ಅಂದ್ಬಿಟ್ಟು ದುಡ್ಡು ತಗೊಂಡಿದ್ದಾರೆ. ಈ ಒಂದು ಡೀಪ್ ರೂಟೆಡ್ ಆಗಿದೆ ಕರಪ್ಷನ್ನು. ಯಾವುದಂದರೆ ಲೆಜಿಟಿಮೈಸ್ ಆಗಿಬಿಟ್ಟಿದೆ ಭ್ರಷ್ಟಾಚಾರ. ಭ್ರಷ್ಟಾಚಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಠಾಳ ಅಂತಾರೆ. ಆಮೇಲೆ ಸೇವೆಗೆ ಯಾಕೆ ಸೇರ್ತಾರೆ? ಈಗ ಮೊನ್ನೆ ಒಂದು ಹೆಣ್ಮಗಳು ಬಂದಿದ್ದು, ಮುಗಿಸ್ಬಿಡ್ತೀನಿ ನಾನು, ಇಂಟ್ರೆಸ್ಟಿಂಗ್ ಇರೋದ್ರಿಂದ ಹೇಳ್ತಾರೆ. ಬಂದು ಕಂಪ್ಯಾಷನೇಟ್ ಗ್ರೌಂಡ್ಸ್ ಅವ್ರು ತಂದೆಯವ್ರು ತೀರೋಗ್ಬಿಟ್ಟಿದ್ದಾರೆ, ನಾನು ಕೆಲಸ ಕೊಡಿಸು ಅಂತ ಹೇಳಿದೆ. ಅವಳು ಕೆಲಸ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ, ಅವಳು ಕಂಪ್ಯಾಷನೇಟ್ ಗ್ರೌಂಡ್ಸಲ್ಲಿ ಕೆಲಸ ಕೊಡ್ತಾರೆ. ಕೆಲಸ ಸಿಕ್ತು, ಅದಕ್ಕಿಂತ ಬೇಕಾ? ಶಿ ಇಸ್ ಗಾಟ್ ಅ ಜಾಬ್. ಸರ್ಕಾರಿ ಜಾಗ ಸಿಕ್ಕಿದೆ. ಸಿಕ್ಕಿದ 1 ದಿವಸಕ್ಕೆ ರಿಪೋರ್ಟ್ ಮಾಡಿದ್ರೆ ನನ್ನ ಹತ್ರ ಬಂದು ಡೆಪ್ಯುಟೇಷನ್ ಮಾಡ್ಕೊಳ್ಳಿ ರೆವಿನ್ಯೂ ಅಂತ. ರೆವಿನ್ಯೂ ಇಲಾಖೆಗೆ ಡೆಪ್ಯುಟೇಷನ್ ಮಾಡ್ಕೊಳ್ಳಿ. ಯಾಕಮ್ಮ ಅಂತ ಹೇಳಿ, ಇಲ್ಲ ನನಗೆ ನನ್ನ ತಾಯಿಗೆ ಹುಷಾರಿಲ್ಲ, ನನಗೆ ನೋಡ್ಕೊಬೇಕು. ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ನೋಡ್ಕೊಳ್ತೀಯ? ಇನ್ನೊಂದು ಸತಿ ಬಂದರೆ ಸಿಕ್ಕಿರೋ ಕೆಲಸ ಕಳ್ಕೊಳ್ತೀಯ ಅಂತೇಳಿ ಕಳಿಸ್ತೀವಿ. ಓದ್ತೀನಿ, ಡೆಪ್ಯುಟೇಷನ್ ಮಾಡೋಕ್ಕಾಗೋದಿಲ್ಲ. ಈ ಥರ ಇದೆ. ಯಾವಾಗೇನು ಹೇಳ್ತೀರಾ ಅವ್ರಿಗೆ? ಮತ್ತೆ ನಾವೆಲ್ಲರೂ ಬದಲಾಗಬೇಕು. ಅವಾಗ ಭ್ರಷ್ಟಾಚಾರ. ಇಲ್ಲಿಗೆ ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮ ಪ್ರಶ್ನೋತ್ತರ ಮುಗಿದಿದೆ. ಈಗ ಪ್ರಶ್ನೆ ವೇಳೆಯಿಂದ ನಮ್ಮ ಪದಾಧಿಕಾರಿಗಳು ಎಲ್ಲರೂ, ನಮ್ಮ ಮಂಜುನಾಥ್ ಅವರು, ಭಾಷಾ ಅವರು ಎಲ್ಲ, ನಮ್ಮ ಉಪಾಧ್ಯಕ್ಷ ಎಲ್ಲ, ನಮ್ಮ ಮೋಹನ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು.